ಕಳೆದ ವಾರ ಪೂರ್ತಿ ತಾಲೂಕೆ ಶಿವಕುಮಾರ್ ಅವರು 3 ದಿವಸ ಸತತವಾಗಿ ಚನ್ನಪಟ್ಟಣದಲ್ಲಿ ಜನಸ್ಪಂದನ ಅನ್ನುವ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಜನಸ್ಪಂದನ ಕಾರ್ಯಕ್ರಮ ಚನ್ನಪಟ್ಟಣದಲ್ಲಿ ಬರ್ತಕ್ಕಂಥ ಉಪಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಸರ್ಕಾರಿ ಸಂತೆ ಅಂತ ಹೇಳ್ತೀನಿ. ಯಾಕಂದರೆ ನಿರ್ದಿಷ್ಟವಾದಂಥ ಸರ್ಕಾರಿ ಯೋಜನೆಗಳಿದೆ, ಗೊತ್ತು ಗುರಿ ಇದೆ. ಉಪಚುನಾವಣೆಗೆ ಮತದಾರರಿಗೆ ಆಸೆ ಆಮಿಷವನ್ನು ತೋರಿಸ್ತಾ ಇಡೀ ಸರ್ಕಾರಿ ಯಂತ್ರವನ್ನು ದುರುಪಯೋಗ ಪಡಿಸ್ಕೊಂಡು ಜಿಲ್ಲೆಯ ಎಲ್ಲ ಅಧಿಕಾರಿಗಳನ್ನು ಚನ್ನಪಟ್ಟಣಕ್ಕೆ ಕರ್ಕೊಂಡು ಬಂದು ಅಧಿಕಾರಿಗಳಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿ ಮತದಾರ ಮನೆಗಳಿಗೆ ಕರಪತ್ರವನ್ನು ಹಂಚಿ ಇದು ಒಂದು ರೀತಿಯ ಉಪಚುನಾವಣೆಯನ್ನು ಗೆಲ್ಲಬೇಕು ಅಂತೇಳಿ ಜನಗಳನ್ನು ಬಹಳ ಆಸೆಗಳನ್ನು ತೋರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಜನಸ್ಪಂದನ ಕಾರ್ಯಕ್ರಮ. ಒಂದು ಕಳೆದ ಒಂದು ಕಾಲು ವರ್ಷದ ಅವಧಿಯಲ್ಲಿ ಸರ್ಕಾರ ಸಾರ್ವಜನಿಕರಿಗೆ ಏನಾದರೂ ಪ್ರೋಗ್ರಾಮ್ಗಳನ್ನು ಹಾಕ್ಕೊಂಡಿದ್ರೆ ಆ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡೋದ್ರ ಬಗ್ಗೆ ಅವರು ಗಮನ ವಹಿಸಬೇಕಾಗಿತ್ತು. ಈ ಸರ್ಕಾರದಲ್ಲಿ ಒಂದು ವರ್ಷದಲ್ಲಿ ಒಂದು ದಿವಸನೂ ಅವರು ಚನ್ನಪಟ್ಟಣಕ್ಕೆ ಬರ್ದೇನೆ ಈಗ ಉಪಚುನಾವಣೆ ಉದ್ದೇಶ ಇಟ್ಕೊಂಡು ಭಾವನಾತ್ಮಕವಾಗಿ ಚನ್ನಪಟ್ಟಣ ಖಾಲಿ ಇದೆ, ಚನ್ನಪಟ್ಟಣ ನಾನು ಮನೆ ಮಗ ಅಂತೇಳಿ ಸುಳ್ಳಿನ ಕಂತೆಯನ್ನು ಜನಗಳ ಮುಂದೆ ಇಡ್ತಾ ಇದ್ದಾರೆ. ಒಂದು ಬಹಳ ವಿಶೇಷವಾಗಿ ಚನ್ನಪಟ್ಟಣಕ್ಕೆ ಅವ್ರ ಆಕರ್ಷಣೆ ಏನಪ್ಪಾ ಅಂತಂದ್ರೆ ಮನೆಗಳನ್ನ ಕೊಡ್ತೀವಿ, ಜನಗಳಿಗೆ ನಿವೇಶನಗಳನ್ನ ಕೊಡ್ತೀವಿ ಚನ್ನಪಟ್ಟಣದಲ್ಲಿ ಅಂತೇಳಿ. ಚನ್ನಪಟ್ಟಣ ಗ್ರಾಮೀಣ ಪ್ರದೇಶದಲ್ಲಿ ನಿವೇಶನಗಳ ಕೊರತೆ ಯಾವುದು ನನಗೆ ಕಂಡು ಬಂದಂಗೆ ಯಾವುದೂ ಇಲ್ಲ. ಚನ್ನಪಟ್ಟಣ ನಗರದಲ್ಲಿ ಒಂದಷ್ಟು ನಿವೇಶನಗಳ ಕೊರತೆ ಇದೆ. ಚನ್ನಪಟ್ಟಣ ಒಂದೇ ಅಲ್ಲ, ಎಲ್ಲ ಭಾರತದ ಅಥವಾ ರಾಜ್ಯದ ಎಲ್ಲ ನಗರಗಳಲ್ಲೂ ಆ ಸಮಸ್ಯೆ ಯಾವಾಗಲೂ ಇದ್ದೇ ಇರ್ತದೆ. ಆದರೆ ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ಅದನ್ನು ಬಗೆಹರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು 3 ತಿಂಗಳು ಉಪಚುನಾವಣೆ ಮೊದಲು ನಡೀತಕ್ಕಂಥ ಕೆಲಸ ಅಲ್ಲ. ಅದರದೇ ಆದಂಥ ಪ್ರಕ್ರಿಯೆ ನಡೀತದೆ. ಫಲಾನುಭವಿಗಳನ್ನು ಗುರುತು ಮಾಡಬೇಕು, ನಿರಾಶ್ರಿತರ ಪಟ್ಟಿ ಆಗಬೇಕು, ನಿರಾಶ್ರಿತರ ಆದಮೇಲೆ ಅವ್ರು ಯಾರ್ಯಾರು ಏನು ನಿಜವಾದಂಥ ಅದು ಸ್ಕ್ರೂಟಿನಿ ಆಗಬೇಕು, ಆಮೇಲೆ ಜಮೀನು ತೆಗಿಬೇಕು. ಆಮೇಲೆ ಚನ್ನಪಟ್ಟಣ ಸುತ್ತಮುತ್ತ ಯಾವುದು ಸರ್ಕಾರಿ ಜಮೀನುಗಳು ಇಲ್ಲ, ಖಾಸಗಿಯವರಿಂದನೇ ಪಡಿಬೇಕು. ಚನ್ನಪಟ್ಟಣ ಬೆಂಗಳೂರು ಅಷ್ಟೇ ಕಾಸ್ಟ್ಲಿ ಜಮೀನು, ಪರವಾಗಿಲ್ಲ ಕಡಲಿ ನಿರಾಶ್ರಿತರು ಯಾರು ಇರಬಾರ್ದು, ಕೊಡಬೇಕು ನಿಜ. ಆದರೆ ಚುನಾವಣೆಗೆ 2-3 ತಿಂಗಳಲ್ಲಿ ಅದು ಆಗ್ತಕ್ಕಂಥ ಕೆಲಸ ಅಲ್ಲ. ಅವ್ರ ಹಿಂದೆ ಏನು ಇದರಲ್ಲಿ ಮಾಗಡಿನಲ್ಲಿ ರಾಮನಗರದಲ್ಲಿ ಕೂಪನ್ ಕೊಟ್ಟು ಚುನಾವಣೆ ಗೆದ್ದರು, ಆ ರೀತಿ ಇದನ್ನು ಕೂಡ ಜನಗಳಿಗೆ ಆಸೆ ತೋರಿಸಿ ಅವ್ರನ್ನ ಆಮಿಷಕ್ಕೆ ಒಳಪಡಿಸಿ ಅವ್ರ ಹತ್ರ ಮಾಹಿತಿ ಸಂಗ್ರಹಣೆ ಮಾಡಿಕೊಂಡು ಅವ್ರ ಫೋನ್ ನಂಬರ್ ಕಲೆಕ್ಟ್ ಮಾಡಿಕೊಂಡು ಇತರ ಸರ್ಕಾರಿ ಯಂತ್ರವನ್ನು ದುರುಪಯೋಗ ಪಡಿಸ್ಕೊಂಡು ಚುನಾವಣಾ ದೃಷ್ಟಿಯಿಂದ ಜನಸ್ಪಂದನ ಅಂತ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವುದೇ ಪ್ರೋಟೋಕಾಲ್ ಇಲ್ಲ, ಸರ್ಕಾರಿ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಲ್ಲ, ಸಂಬಂಧಪಟ್ಟಂಥ ಇಲಾಖೆಯ ಮಂತ್ರಿಗಳಿಲ್ಲ, ಸಂಬಂಧಪಟ್ಟಿರಲ್ಲ, ಎಲ್ಲ ಇಬ್ಬರ ಒನ್ ಮ್ಯಾನ್ ಶೋ ಥರ. ಇಲ್ಲಿ ಯಾವುದೇ ಸರ್ಕಾರಿ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಈಗ ಯಾವ್ದಾದ್ರು ಸರ್ಕಾರಿ ಕಾರ್ಯಕ್ರಮ ಆದರೆ ಪ್ರೋಟೋಕಾಲ್ ಪ್ರಕಾರ ನಮ್ಮ ಎಂ ಪಿಯವರು ಇರಬೇಕಾಗಿತ್ತು, ನಾವಿರಬೇಕಾಗಿತ್ತು, ಜನಪ್ರತಿನಿಧಿಗಳು ಇರಬೇಕಾಗಿತ್ತು, ಚುನಾಯಿತ ಜನಪ್ರತಿನಿಧಿಗಳು ಯಾರೇ ಆಗಲಿ ಅವರೆಲ್ಲ ಇರಬೇಕಾಗಿತ್ತು, ನಗರಸಭೆಗೆ ಬಂದು ನಗರಸಭಾ ಸದಸ್ಯರು ಇರಬೇಕಾಗಿತ್ತು. ಅದು ಯಾವುದೂ ಇಲ್ಲ. ಇವ್ರು ಇಷ್ಟ ಬಂದಂಗೆ ಇದನ್ನು ಒಂದು ರೀತಿಯ ನಾನು ಮೊದಲೇ ಹೇಳಿದಾಗೆ ಸರ್ಕಾರಿ ಯಂತ್ರವನ್ನು ಸ್ವಂತ ಸೊತ್ತಾಗಿ ಮಾಡಿಕೊಂಡು ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇರಲಿ, ಒಂದು ಅವರ ಒಟ್ಟಾರೆ ಪ್ರಚಾರದಲ್ಲಿ ಅವರೇ ಹೇಳ್ತಾರೆ 7-8 ಸಾವಿರ ಅರ್ಜಿ ಬಂದಿವೆ ಅಂತ. ಭಾಳ ಬಹುತೇಕ ಅರ್ಜಿಗಳು ವೃದ್ಧಾಪ್ಯ ವೇತನ ಸರಿಯಾಗಿ ಬರ್ತಾ ಇಲ್ಲ, ವಿಧವಾ ವೇತನ ಬರ್ತಾ ಇಲ್ಲ, ಒಂದು ರೀತಿಯ ದಿನನಿತ್ಯದ ಏನು ಜನಸಾಮಾನ್ಯರ ತೊಡಕುಗಳೇನಿದೆ ಅದನ್ನು ಅವರು ಸರ್ಕಾರಿ ಅಧಿಕಾರಿಗಳ ಮುಖಾಂತರ ನಾಡ್ ಕಚೇರಿನಲ್ಲಿ, ತಾಲೂಕು ಆಫೀಸಲ್ಲಿ, ಯುವ ಕಚೇರಿನಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಬಗೆಹರಿಸ್ಬೋದಾಗಿತ್ತು. ಇವರು ಅದನ್ನು ಜಾತ್ರೆ ಥರ ಮಾಡಿಕೊಂಡು ಜನ ಸೇರಿಸಿ ಅದ್ರ ಮುಖಾಂತರ ಇವರೊಂದು ಚುನಾವಣೆ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಚನ್ನಪಟ್ಟಣ ಜನ ಪ್ರಜ್ಞಾವಂತಿದ್ದಾರೆ, ವಿಚಾರವಂತಿದ್ದಾರೆ, ಇದಕ್ಕೆಲ್ಲ ಬಗ್ಗುದಿಲ್ಲ. ಅವ್ರಿಗೆ ಗೊತ್ತಿದೆ
ಡಿ ಕೆ ಶಿವಕುಮಾರ್ ಅವರ 40 ವರ್ಷದ ರಾಜಕೀಯ ಜೀವನದಲ್ಲಿ ಅವರು ಚನ್ನಪಟ್ಟಣದಿಂದನೇ ರಾಜಕಾರಣ ಪ್ರಾರಂಭ ಮಾಡಿದ್ರು ಕೂಡ 40 ವರ್ಷದಲ್ಲಿ ಅವರ ಸಾಕ್ಷಿಗುಡ್ಡೆ, ಅವ್ರ ಕೊಡುಗೆ, ಅವರು ಮಾಡಿರ್ತಕ್ಕಂಥ ಸಾಧನೆ ಈ ತಾಲೂಕು ಏನೂ ಇಲ್ಲ. ಈಗ ಯಾರಾದರೂ ಹೊಸದಾಗಿ ಸಾರ್ವಜನಿಕ ಬದುಕಿಗೆ ಬಂದು ಹೇಳ್ತಾನೆ, ಭರವಸೆ ಕೊಡ್ತಾನೆ, ನಾನು ಈ ಕೆಲಸ ಮಾಡ್ತೀನಿ, ಆ ಕೆಲಸ ಮಾಡ್ತೀನಿ ಅಂತೇಳಿ. ಅದು ಇವರು 40 ವರ್ಷ ಸವಿಸ್ಬಿಟ್ಟಿದ್ದಾರೆ ರಾಜಕೀಯದಲ್ಲಿ. ಅವರು ಬಹಳಷ್ಟು 40 ವರ್ಷದಲ್ಲಿ ಅಧಿಕಾರದಲ್ಲಿ ಇದ್ದುದೇ ಹೆಚ್ಚು. ಅಧಿಕಾರದಿದ್ದಾಗ ಚನ್ನಪಟ್ಟಣದಲ್ಲಿ ಗುರುತರವಾದಂಥ ಯಾವುದೇ ಕೆಲಸ ಮಾಡದೇ ಇರ್ತಕ್ಕಂಥವ್ರು ಈ ಚುನಾವಣೆ ಬರುತ್ತೆ ಅಂತೇಳಿ ಹೊಸ ಅವತಾರವನ್ನ ತಾಳ್ತಾ ಇದ್ದಾರೆ. ಇದನ್ನ ತಾಲೂಕಿನ ಜನ ನಂಬಾರ್ದು, ನಂಬುದು ಇಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಎಲ್ಲ ವಿಚಾರಗಳನ್ನ ಈ ಒಂದು ಡ್ರಾಮಾವನ್ನ ಕಳೆದ ಒಂದು ತಿಂಗಳಿಂದ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ. ಇದನ್ನ ನಾನು ಖಂಡಿಸ್ತೀನಿ. ಮುಂದೊಂದು ದಿನಗಳಲ್ಲಿ ಅವ್ರು ಏನಾದ್ರು ಬಂದ್ರೆ ನಾವು ಅವ್ರಿಗೆ ಆ ಸಭೆಗೆ ಹೋಗಿ ಪ್ರೋಟೋಕಾಲು ಮತ್ತೆ ಸರ್ಕಾರಿ ಆದೇಶ ನಿಯಮಾವಳಿ ಪ್ರಕಾರ ಸಭೆ ಮಾಡಬೇಕು ಅಂತೇಳಿ ನಮ್ಮ NDA ಪಕ್ಷದ ಕಾರ್ಯಕರ್ತರು ತಾಕೀತು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಮುಂದೆ ಏನೋ ಈ ಥರ ಅನಧಿಕೃತವಾಗಿ ಅನೌಪಚಾರಿಕವಾಗಿ ಅವರೇ ಏನೋ ಇಷ್ಟ ಬಂದಂಗೆ ಮುದ್ರಣ ಮಾಡಿಕೊಂಡು ಆಹ್ವಾನ ಪತ್ರಿಕೆಗಳನ್ನು ಹಂಚೋದು, ಸಭೆ ಮಾಡೋದನ್ನು ನಾವು ವಿರೋಧಿಸ್ತೀವಿ. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಏನಾಗಬೇಕು ಕಾನೂನುಬದ್ಧವಾಗಿ ಅದನ್ನು ಮಾಡಬೇಕಾಗ್ತದೆ. ಇದು ಪೂರ್ತಿ ಚುನಾವಣಾ ದೃಷ್ಟಿಕೋನದಿಂದ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಮ್ಮ ಏನು NDA ಪಕ್ಷದ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು ಇದನ್ನು ವಿರೋಧ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮುಂದಿನ ಸಭೆಯಲ್ಲಿ ಹೋಗಿ ನೇರವಾಗಿ ಅದನ್ನು ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ನಾವೀಗ ಕಳೆದ 8 ದಿವಸದಿಂದ ಗಮನಿಸ್ತಾ ಇದ್ದೀವಿ, ಯಾವುದೇ ರೀತಿಯ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಅವರು ಬರೀ ಏನೋ ಹೊಸ ಒಂದು ಸ್ಟೋರಿಯನ್ನ ಹೇಳ್ಕೊಂಡು ಜನಗಳ ಮುಂದೆ ಬರ್ತಾ ಇದ್ದಾರೆ. ಇವತ್ತು ನೀವು ಗಮನಿಸ್ತಾ ಇದ್ದೀರಿ, ಅವರ ಸರ್ಕಾರನೇ ಕುಸಿತಾ ಇದೆ. ಸರ್ಕಾರದಲ್ಲಿ ಬಹಳ ಗೊಂದಲ ಇದೆ. ನಾನು ಮೊದಲೇ ಹೇಳಿದೆ, ಮೊದಲನೇ ದಿವಸದಲ್ಲೇ ಶಿವಕುಮಾರ್ ಅವರೇ ಇಲ್ಲಿ ಚನ್ನಪಟ್ಟಣದಲ್ಲಿ ಉಪಚುನಾವಣೆ ಮಾಡುವಕ್ಕೆ ನಿಮ್ಮ ಸರ್ಕಾರ ಅಲ್ಲಿ ಇರುತ್ತೋ ಇರಲ್ವೋ? ನಿಮ್ಮ ಸರ್ಕಾರದಲ್ಲಿ ಇವತ್ತು ದಿನ ಬೆಳಿಗ್ಗೆ ಹಗರಣಗಳು, ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು, 108 ಹಗರಣಗಳು ಇವತ್ತು ಬಯಲಿಗೆ ಬರ್ತಾನೆ ಇದ್ದಾವೆ. ಎಲ್ಲರೂ ತಪ್ಪೊಪ್ಕೋತಾ ಇದ್ದಾರೆ. ಇವತ್ತು ಕೇವಲ 1 ವರ್ಷದಲ್ಲಿ ಈ ಸರ್ಕಾರ ಜನವಿರೋಧಿ ಸರ್ಕಾರ ಆಗಿದೆ. ಇದನ್ನೆಲ್ಲ ಮನಸ್ಸನ್ನ ಇಟ್ಕೊಂಡು ನೋಡಿದಾಗ ನಾವು ಇವತ್ತು ನಮ್ಮ ತಾಲೂಕಿನ ಜನ ಕಾಂಗ್ರೆಸ್ ಬೆಂಬಲಕ್ಕೆ ನಿಲ್ಲೋದಿಲ್ಲ, ಕಾಂಗ್ರೆಸ್ ಪರವಾಗಿಲ್ಲ. ನೀರಸವಾದಂಥ ಪ್ರತಿಕ್ರಿಯೆ ಶಿವಕುಮಾರ್ಗೆ ಇವತ್ತು ದೊರೆತಿರೋದ್ರಿಂದ ಅವರಿಗೆ ವಿಚಲಿತರಾಗಿದ್ದಾರೆ. ಬಹುಶಃ ಮುಂದೆ ಯಾವ ರೀತಿ ಅವರು ಆಲೋಚನೆ ಮಾಡ್ತಾರೆ ಚನ್ನಪಟ್ಟಣದ ಬಗ್ಗೆ ಅಂತೇಳಿ ನಾವು ಕಾದು ನೋಡ್ತೀವಿ. ನಮಗೂ ಇರಲಿಲ್ಲ, ನಾವು ಈಗ ಆಯಾ ತಾಲೂಕುಗಳಲ್ಲಿ ಗ್ರಾಮ ಪಂಚಾಯತಿಗಳನ್ನ ಅಷ್ಟೊಂದು ಅವ್ರು ಸೀರಿಯಸ್ ಆಗಿ ಯಾವುದು ತಗೊಂಡಿಲ್ಲ. ಈಗ ನಗರಸಭೆಯಲ್ಲಿ ಯಾರನ್ನೂ ಏನೋ ಅವರು ಕನ್ಸಿಡರ್ ಮಾಡಿಲ್ಲ. ಸುಮ್ಮನೆ ಅಧಿಕಾರಿಗಳು ಬರ್ಕಟ್ಟೋದನ್ನು ಓದಿದ್ರು ಅವರಷ್ಟೇ. ಪ್ರಮುಖವಾಗಿ ಏನಾಗಬೇಕು ಆ ಸೀರಿಯಸ್ನೆಸ್ ಇಲ್ಲ, ಯಾಕಂದ್ರೆ ಅವ್ರು ಗಮನ ಕೊಡಲಿಲ್ಲ. 40 ವರ್ಷದಲ್ಲಿ ಚುನಾವಣೆ ಬಂದಿರೋದ್ರಿಂದ ಒಂದಷ್ಟು ಬರ್ಕೊಂಡು ಬಾಯ್ಪಾಠ ಮಾಡಿಕೊಂಡು ಬಂದು ಒಪ್ಪಿಸಿ ಜನಗಳು ಮೀಟಿಂಗ್ ಮಾಡಿ ಸಭೆ ಸೇರ್ಬಿಟ್ಟು ಹೇಳ್ಬಿಟ್ಟು ಹೋದ್ರು ಅಷ್ಟೇ. ಪ್ರತಿಭಟನೆ ಮಾಡಿದ್ರೆ ನಾವಾಗಲ್ಲಿ ನೇರವಾಗಿ ಪ್ರಶ್ನೆ ಮಾಡ್ತೀವಿ. ಜನಸ್ಪಂದನ ಮಾಡಿದ್ರೆ ಕಾನೂನು ರೀತಿಯ ಎಲ್ಲ ಅಧಿಕಾರಿಗಳು ಸೇರಿಸಿ, ಎಲ್ಲ ಪಕ್ಷದವರು ಸೇರಿಸಿ, ಈಗ ಬೇರೆ ಬೇರೆ ಕಡೆ ಜನಸ್ಪಂದನ ಕಾರ್ಯಕ್ರಮ ಆದಾಗ ಯಾವ ರೀತಿ ನಿಯಮಾವಳಿಗಳನ್ನ ಪಾಲನೆ ಮಾಡ್ತೀವಿ, ಹಂಗೆ ಪ್ರೋಟೋಕಾಲ್ ಎಲ್ಲ ಫಾಲೋಅಪ್ ಮಾಡಿದ್ರೆ ಪರವಾಗಿಲ್ಲ. ಇವರು ರಾಜ್ಯಕ್ಕೆ ಈ ಚುನಾವಣಾ ದೃಷ್ಟಿ ಯಾಕೆ ಅವ್ರು ರಾಮನಗರದಲ್ಲಿ ಮಾಡೋದಿಲ್ಲ? ಅದು ರಾಮನಗರ ಜಿಲ್ಲೆ ಅಲ್ವಾ? ಅವ್ರು ಯಾಕೆ ಚನ್ನಪಟ್ಟಣದಲ್ಲೇ ಮಾಡ್ತಾರೆ? ಉಪಚುನಾವಣಾ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಈಗ ಬೇರೆ ರಾಮನಗರ ಜಿಲ್ಲೆನ ಬದಲಾವಣೆ ಮಾಡ್ತೀನಿ, ಬೆಂಗಳೂರೇನೋ ಸೇರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಸುಮಾರು ಒಂದು 18-20 ವರ್ಷ ಆಯಿತು, 18 ವರ್ಷ ಆಯಿತು ರಾಮನಗರ ಜಿಲ್ಲೆಯಾಗಿ. ವ್ಯವಹಾರ ದೃಷ್ಟಿಯಿಂದ ಎಲ್ಲ ರೀತಿಯ ಜನಸಾಮಾನ್ಯರಿಗೆ ಜಿಲ್ಲೆ ಆದಮೇಲೆ ಅನುಕೂಲ ಆಗಿದೆ. ಪುನಃ ಬೆಂಗಳೂರು ಸೇರಿಸಿ ಇದರ ಕಚೇರಿಗಳ ಬೆಂಗಳೂರು ಶಿಫ್ಟ್ ಮಾಡೋದು, ನಾವೆಲ್ಲ ಬೆಂಗಳೂರು ಅಳೆಯುವಂಥ ಪರಿಸ್ಥಿತಿ ಬರೋದು ಬೇಡ. ಬೆಂಗಳೂರು ಹೆಸರು ಬಂದಾಕ್ಷಣಕ್ಕೆ ನಮಗೇನು ಅದರಿಂದ ಬಹಳ ಯಾವುದೇ ರೀತಿಯ ಜನಸಾಮಾನ್ಯರಿಗೆ ಅನುಕೂಲ ಆಗೋದಿಲ್ಲ. ಹಾಗಾಗಿ ಅವ್ರು ಮತ್ತೆ ಸರ್ಕಾರ ಇದೆ, ಅವ್ರೇನೋ ಹೇಳ್ತಾ ಇದ್ದಾರೆ. ಆ ಒಂದು ವಿಚಾರವನ್ನು ಮತ್ತೆ ಅವರು ಪರಿಶೀಲನೆ ಮಾಡಬೇಕು, ಆಲೋಚನೆ ಮಾಡಬೇಕು. ಜನರಿಗೆ ಏನು ಪ್ರಯೋಜನ ಆಗುತ್ತೆ ಈಗ ಹೇಳ್ಬೇಕಲ್ಲ. ಈಗ ರಾಮನಗರ ಜಿಲ್ಲೆಯರಿಂದ ರಾಮನಗರದಲ್ಲಿ 4 ತಾಲೂಕರು ಹೋಗಿ ಅವರ ಕೆಲಸ ಕಾರ್ಯಗಳು ಮಾಡ್ಕೊಂಬತ್ತವ್ರೆ. ಈ ಬೆಂಗಳೂರಿಗೆ ಹೋಗುವಂಥ ಪರಿಸ್ಥಿತಿ ಬರೋದು ಬೇಡ ಅಂತ ಪುನಃ ಈ ಟ್ರಾಫಿಕಲ್ಲಿ ಬೆಂಗಳೂರಿಗೆ ಏನಂತ. ಬೆಂಗಳೂರು ಅಂದಾಕ್ಷಣಕ್ಕೆ ನಮ್ಗೇನು ಕೋಡ್ ಬಂದ್ಬಿಡಲ್ಲ ರೀ. ನಾವು ರಾಮನಗರದಲ್ಲಿ, ರಾಮನಗರ ಜಿಲ್ಲೆಯಲ್ಲಿ ನಮ್ಮ ಕೆಲಸ ಕಾರ್ಯ ಎಲ್ಲ ನಡೀತಾ ಇದೆಯಲ್ಲ ಜಿಲ್ಲೆ. ಏನು ಪ್ರಯೋಜನ? ಗೊಂದಲ ಯಾಕೆ ಇಷ್ಟು ದಿನ ಒಪ್ಕೊಂಡಿದ್ರಲ್ಲ ನೀವೇ? 18 ವರ್ಷ ಆಯ್ತಲ್ಲ, ಒಪ್ಕೊಂಡು ಆಯ್ತಲ್ಲ ಎಲ್ಲ.
ಅಧಿಕಾರ ವಿಕೇಂದ್ರೀಕರಣ ಮಾಡ್ತೀವಿ. ಮೊದಲು ರಾಮನಗರ ಬೆಂಗಳೂರು ಜಿಲ್ಲೆ ಆದಾಗ ನಾವೆಲ್ಲ ಹೋಗ್ತಿದ್ವಿ, ಜಿಲ್ಲಾ ಪಂಚಾಯತಿ ಅಲ್ಲೇ ಇತ್ತು. ಬೆಂಗಳೂರು ಬೆಳೆದಿರಲಿಲ್ಲ, ಬೆಂಗಳೂರು ಬೃಹತ್ ನಗರ ಆಗಿದೆ ಇವತ್ತು. ಹಂಗಾಗಿ ಎಲ್ಲ ವಿಕೇಂದ್ರೀಕರಣ ಮಾಡಿ ಸಬರ್ಬಗಳನ್ನು ಬೇರೆ ಬೇರೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿದೆ, ಬೆಂಗಳೂರು ಗ್ರಾಮಾಂತರ ಆಗಿದೆ, ರಾಮನಗರ ಆಗಿದೆ. ಈ ಪುನಃ ಬೆಂಗಳೂರಿಗೆ ಹೋಗಿ ಚೆನ್ನಾಗಿರಲ್ಲ, ಅದು ಅವ್ರನ್ನೇನೆ ನೋಡೋ ಮುಂದೆ ಜನ ಯಾವ ಥರ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ. ಈಗ ಪ್ರೋಟೋಕಾಲ್ ವಿಚಾರ ಇದೆ. ಜನಸ್ಪಂದನ ಸಭೆಯಲ್ಲಿ ನಿಮ್ಮ ಪಕ್ಷದಿಂದ ಗೆದ್ದಿರುವಂತ ನಗರಸಭಾ ಸದಸ್ಯರೇ ಭಾಗಿಯಾಗಿದೆ. ನಿಮ್ ಹಿಡಿತಕ್ಕೂ ಸಿಗ್ತಲ್ಲ ಅವರು ನಿಮ್ಗೆ ನಮಗೆಲ್ಲ ನಾವು ಪ್ರೋಟೋಕಾಲ್ ಅಂತ ಅಂದ್ರೆ ಕೆಲವರು ಭಾಗಿಯಾಗಿರ್ಬೋದು. ನಾವು ನಮ್ಮ ಗಮನಕ್ಕೆ ಬರದಿರ್ತಕ್ಕಂಥ ವಿಚಾರ ನಾವು ಎಲ್ಲ ಕಾರ್ಯಕ್ರಮದಲ್ಲೂ ಎಲ್ಲೂ ಪ್ರೋಟೋಕಾಲ್ ಅವರು ಮೇಂಟೈನ್ ಮಾಡಲಿಲ್ಲ. ಒಂದೆರಡು ಸಭೆಯಲ್ಲಿ ಹೋಗಿರ್ಬೋದು, ಕುಂತ್ಕೊಂಡಿರ್ಬೋದು. ನಮ್ಮ ಹಿಡ್ತಾ ಸಿಕ್ಕೋದು ಎಲ್ಲ ನಮ್ಮ ಹಿಡ್ದಲ್ಲೇ ಇದ್ದಾರೆ. ಹಿಡ್ತಾ ಸಿಗೋದು ಸಿಗದೇ ಇರೋದು ಚುನಾವಣೆಯಲ್ಲಿ ಗೊತ್ತಾಗ್ತದೆ ಹೇಗೆ ಅಂತೇಳಿ. ಅದೆಲ್ಲ ಏನು ಪ್ರಶ್ನೆ ಇಲ್ಲ. ಇದು ನಾವು ಹೇಳ್ತಾ ಇರೋದು ಇದಕ್ಕಿದ್ದಂಗೆ ಏನಪ್ಪ ನೀನು ಬರೀ ಸರ್ಕಾರಿ ಆಯ್ತು, ಸರ್ಕಾರ ಯಂತ್ರ ಬಿಟ್ಬಿಟ್ಟು ಬಂದು ಅವರೇ ಚುನಾವಣೆ ಉಪಚುನಾವಣೆ ಅಂತಾನೆ ಬಂದು ತಾಲೂಕಿನಲ್ಲಿ ಓಟ್ ಕೇಳಿ. ಯಾಕೆ ಬರೀ ಸರ್ಕಾರ ಇಡೀ ಜಿಲ್ಲಾಧಿಕಾರಿಗಳನ್ನ ಒಂದು ತಿಂಗಳಿಂದ ಇಲ್ಲಿ ಹಾಕೊಂಡು ಅವ್ರ ಮುಖಾಂತರ ಎಲ್ಲ ಮಿಷನರಿ ಯೂಸ್ ಮಾಡಿಕೊಂಡು ಚುನಾವಣೆ ಮಾಡೋದೇನಿದೆ? ನೇರ ಬಂದು ಚುನಾವಣೆ ಓಟ್ ಕೇಳ್ಬೋದಲ್ಲ ಅವರು. ಅಣ್ಣ, ನಾವು ಇವತ್ತು ಹೇಳ್ತಾ ಇದ್ದೀವಿ ಬಿಜೆಪಿ JDS ಎಲ್ಲ ಅದೇ ಕೆಲಸ ಮಾಡುತ್ತೆ. ನಾವು ಉಪಚುನಾವಣೆಗೆ ಹಾಗಾದ್ರೆ ತಂದು ಈಗ ಹಾಕಿ, ಈಗ ಚನ್ನಪಟ್ಟಣಕ್ಕೆ ನಿಮ್ಮ ಕೊಡುಗೆ ಏನಿದೆ ಇಲ್ಲಿ ತನಕ? ಉಪಚುನಾವಣೆನ ಮಾಡ್ರಿ ಆಯ್ತು. ಈಗ ಒಂದು ವರ್ಷದಿಂದ ಏನು ಮಾಡ್ಲಿಲ್ವಾ ಚನ್ನಪಟ್ಟಣಕ್ಕೆ? ನಾವು ಖಾಲಿ ಮಾಡೋದು, ಖಾಲಿ ಫಿಲಪ್ ಮಾಡೋದು ಜನ ತಾನೆ, ಅವ್ರೇನ್ ಮಾಡಲ್ವಲ್ಲ. ಆಯ್ಕೆ ಮಾಡ್ಬೇಕಾದ್ರು ಜನಸಾಮಾನ್ಯ ತಾನೆ. ಅನುದಾನ ರೀ, ಈಗ ಹಿಂದೆ ಕುಮಾರಸ್ವಾಮಿ ಅವರು ನಾವು ಕಿತ್ತಾಡಿದ್ವಿ. ಬಸವರಾಜ ಬೊಮ್ಮಾಯಿ ಇದ್ದಾಗ ನಾವು 100 ಕೋಟಿ ಅವ್ರು 100 ಕೋಟಿ ಅನುದಾನ ತಂದ್ವಿ. ಮನೆ ತಾವ ಬಂದ್ವಿ 5,000ನ. ಮನೆನ ಗ್ರಾಮ ಪಂಚಾಯತಿಗಳು ಹಂಚಿದ್ವಿ. ಗ್ರಾಮ ಪಂಚಾಯತಿ ತಂದು ಕೊಟ್ವಿ. ಗ್ರಾಮ ಪಂಚಾಯತಿ ಎಲ್ಲೆಲ್ಲಿ ನಿವೇಶನ ರೈತರಿದ್ದಾರೆ ಅವ್ರಿಗೆಲ್ಲ ಹಂಚಿದ್ರು. ಒಂದು ಸಿಸ್ಟಮ್ ಇದೆ ಕೆಲಸ ಮಾಡ್ಲಿಕ್ಕೆ. ಸಿಸ್ಟಮ್ ಬಿಟ್ಟು ಅವರೇ ಬಂದು ಏನು ಮಾಡೋಕ್ಕಾಗಲ್ಲ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಸಿಸ್ಟಮೆಟಿಕ್ ಆಗಿ ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಮಾಡ್ತಾರೆ. ಹಾಗಾಗಿ ಅವ್ರ ಅನುದಾನ ಬಿಡುಗಡೆ ಮಾಡಿದ್ರೆ ಉಪಮುಖ್ಯಮಂತ್ರಿ ಆಗಿ ಚನ್ನಪಟ್ಟಣಕ್ಕೆ ಉಪಚುನಾವಣೆಗೆ 1,000 ಕೋಟಿ ಕೊಡ್ಲಿ, ಸಿಸ್ಟಮ್ ಪ್ರಕಾರ ಕೆಲಸ ಆಗ್ತದೆ. ಅದಕ್ಕೆ ಅವರೇ ಖುದ್ದಾಗಿ ಅರ್ಜಿ ತಗೊಂಡು ನಾನು ಈ ಕೆಲಸ ಮಾಡ್ತೀನಿ ಅಂತ, ಇದೆಲ್ಲ ಜನಗಳಿಗೆ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಈ ತರ ಸುಳ್ಳು ಆಶ್ವಾಸನೆ ಭರವಸೆಗಳನ್ನ ಕೊಟ್ಟು ಇಷ್ಟು ದಿನ ಮೂರ್ಖರು ಮಾಡಿದಿರಿ, ತಿರ್ಗಾ ಮೂರ್ಖರು ಮಾಡೋ ಪ್ರಯತ್ನ ಮಾಡಬೇಡಿ ಅಂತ ಅಷ್ಟೇ. ನನ್ಗೇನು ಆ ಥರ ಹೇಳಿಲ್ಲ. ಕುಮಾರಸ್ವಾಮಿ ಅವರ ಕ್ಷೇತ್ರ ಇದು, ನಾವು ನಿಂತಿದ್ದು. ಹಾಗಾಗಿ JDS ಇಂದನೇ ನಿಂತ್ಕೋಬೇಕು ಅಂತೆಲ್ಲ ಹೇಳಿದ್ರೆ ಏನು ಮಾಹಿತಿ ಇದೆ? ನಿಮ್ಗೆ ಏನಾದ್ರು ಹೇಳಿದಾರಾ? ಯಾವ ರೀತಿ? ನನಗೆ ಯಾವುದು ಚಿಹ್ನೆ ಬಗ್ಗೆ ಏನು ಮಾತಾಡಿಲ್ಲ ಅವರು. ಚುನಾವಣೆ ನಿಂತ್ಕೋದ್ರ ಬಗ್ಗೆ ಈಗ ಚರ್ಚೆ ಮಾಡಿದ್ದೀವಿ, NDA ಅಭ್ಯರ್ಥಿ ಅಂತೇಳಿ. ಈಗ ನಾವು ನೋಡ್ರಿ 2 ಪಕ್ಷನೂ ಸೇರಿ ಸರ್ಕಾರ ಮಾಡ್ತೀವಿ. ನಾವು ವಿಧಾನಸಭಾ ಚುನಾವಣೆಯಲ್ಲಿ ಪರಸ್ಪರ ಕಿತ್ತಾಡ್ಕೊಂಡಿದ್ದೇವೆ. ಅದಾದ್ಮೇಲೆ ಇವರು ಹೊಂದಾಣಿಕೆ ಆದವು. ನಿಮ್ಮ ಮುಂದೆನೆ ನಾನು ರಾಮನಗರದಲ್ಲಿ ನಿಮ್ಮಗಳ ಎದುರಿನಲ್ಲಿ ನಾನು ಬಹಿರಂಗವಾಗಿ ಹೇಳಿದೆ, JDS BJP ಒಂದಾಗಬೇಕು ಮುಂದಿನ ಚುನಾವಣೆಯಲ್ಲಿ. ಹಂಗಾಗಿ ನಾವು ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀವಿ. ಕುಮಾರಸ್ವಾಮಿಯು ನಾನು ಬಹಳ ಸಾರಿ ಒಂದು 3-4 ತಿಂಗಳು ಶ್ರಮ ತಗೊಂಡು ಅವ್ರನ್ನ NDA ಜೋಡಿಸ್ಬೇಕು. ಯಾಕೆಂದ್ರೆ ಅವ್ರು ಹಿಂದೆ ಕಾಂಗ್ರೆಸ್ ಜೊತೆ ಹೊಟ್ಟೋಗಿದ್ರು. ಹೈಕಮಾಂಡ್ಗೆ ಎಲ್ಲರೂ ಹೇಳಿ ಅವ್ರಿಗೆ ಅರ್ಥ ಮಾಡಿಸಿ, ಇಲ್ಲ ನಾವು JDS BJP ಒಂದಾಗೋದ್ರಿಂದ ಅನುಕೂಲ ಆಗುತ್ತೆ ಅಂತ ಹೇಳಿ ಒಂದು 3-4 ತಿಂಗಳು ನಮ್ಮ ಶ್ರಮ ಹೋರಾಟ ಎಲ್ಲ ಇದ್ದು ಕೊನೆಗೆ ಅದು ಫಲ ಕೊಟ್ಟು NDA ಪಾರ್ಟ್ನರ್ ಆದರು. ಚುನಾವಣೆ ಹಳೆ ಮೈಸೂರು ಭಾಗದಲ್ಲಿ ಗೆದ್ದಿವಿ. ಗೆದ್ದಾದ್ಮೇಲೆ ಅವರೀಗ ಕ್ಯಾಬಿನೆಟ್ ಇವತ್ತು ಮಂತ್ರಿ ಆಗಿದ್ದಾರೆ. NDA ನಲ್ಲಿ ಈಗ ಸರ್ಕಾರದಲ್ಲಿ ಪ್ರಮುಖವಾದಂಥ ಸ್ಥಾನದಲ್ಲಿದ್ದಾರೆ. ನಾನು ಅವ್ರು ಕೇಳ್ಕೊಂಡಿದ್ದೀನಿ, ನೀವು ಚನ್ನಪಟ್ಟಣಕ್ಕೆ ಬರದೆ ಹೋಗಿದ್ರೆ ನಾನು ಚನ್ನಪಟ್ಟಣದಲ್ಲಿ ಸೋಲನೆ ಕಾಣ್ತಾ ಇರಲಿಲ್ಲ. ನಾನು ಚನ್ನಪಟ್ಟಣದಲ್ಲಿ ಜನಾನುರಾಗಿಯಾಗಿದ್ದೆ. ಜನ ನನ್ನನ್ನು ಕೈ ಬಿಡ್ತಾ ಇರಲಿಲ್ಲ. ನೀವು ಬಂದ್ರಿ ಎಂದು ಒಂದು ಕಾರಣಕ್ಕೆ ನಮ್ಮ ಒಂದು ಸಮುದಾಯದ ಲೀಡರ್ಶಿಪ್ಪು ಏನೋ ನಿಮ್ಮನ್ನು 2 ಸಾರಿ ನಮ್ಮ ತಾಲೂಕನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ಹಾಗಾಗಿ ನೀವೇ ಬಂದು ನಾನು ಚುನಾವಣೆ ಮಾಡಬೇಕು ಅಂತ ಹೇಳಿದ್ದೀನಿ. ಆಯಿತು ಅಂತ ಒಪ್ಕೊಂಡಿದ್ದಾರೆ. ಅದರಲ್ಲೇನು ನಮ್ಮಲ್ಲೇನು ಭಿನ್ನಮತ ಅಲ್ಲ. ಬಟ್ ನಮಗೇನಂದರೆ ಇಲ್ಲಿ ನಮ್ಮ ತಾಲೂಕಿನ ಜನಗಳ ಅವರ ಆತಂಕ ಮತ್ತು ದಿನೇ ದಿನೇ ಅವರ ಇದು ಜಾಸ್ತಿ ಆಗ್ತಾ ಇದೆ. ಏನು ಕಾಂಗ್ರೆಸ್ನವ್ರು ಓಡಾಡ್ತಾ ಇದ್ದಾರೆ, ನೀವ್ಯಾರು ಓಡಾಡ್ತಾ ಇಲ್ಲ, ನೀವೇನು ಡಿಕ್ಲೇರ್ ಮಾಡ್ತಿಲ್ಲ ಅಂತೇಳಿ ಅವ್ರಿಗೆ ಕುತೂಹಲ ಜಾಸ್ತಿ ಇದೆ ನಮ್ಮ ತಾಲೂಕಲ್ಲಿ. ಹಾಗಾಗಿ ದ್ವಂದ್ವ ಇರಬಾರ್ದು ಅಂತೇಳಿ ಬೇಗ
ಕ್ಯಾಂಡಿಡೇಟನ್ನು ಅನೌನ್ಸ್ ಮಾಡಿ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಬಂದಿದ್ದೀನಿ. ಮಾಡ್ತೀನಿ ಅಂತ ಹೇಳಿದ್ದಾರೆ, 2-3 ದಿವಸದಲ್ಲಿ ಮಾಡ್ಬೋದು. ಬಹುಶಃ ಅವ್ರು ನಾಳೆ ನಾಳಿದ್ದು ಪ್ರಮುಖರ ಸಭೆ ಕರೆದು ಚರ್ಚೆ ಮಾಡಿ ಅವ್ರಿಗೂ ಕೂಡ ಕನ್ವಿನ್ಸ್ ಮಾಡಿ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆಯಿತು, ಚುನಾವಣೆಗೆ ಸನ್ನದ್ಧರಾಗಬೇಕು. ಈಗ ಚುನಾವಣೆ ಅಂದಮೇಲೆ ಪ್ರಿಪ್ರೇಷನ್ ಇರ್ತದೆ, ನಮ್ಮ ಕಾರ್ಯಕರ್ತರನ್ನ ಅಣಿ ಮಾಡೋದಿರ್ತದೆ. ನಾವು NDA ಅಂದಮೇಲೆ BJP ಮತ್ತು JDS ಇಬ್ಬರನ್ನೂ ಒಗ್ಗಟ್ಟಕ್ಕೆ ತಗೊಂಡು ಹೋಗ್ಬೇಕು. ಅದಕ್ಕೆ ನಾವು ಈಗ ಸೋಮವಾರದಿಂದ ನಾನೀಗ ನನ್ನ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀನಿ. ಮುಖಂಡರು ಭೇಟಿ ಮಾಡೋದು, ಲೀಡರ್ಗಳನ್ನ ಭೇಟಿ ಮಾಡೋದು, 2 ಪಕ್ಷವನ್ನು ಒಟ್ಟಿಗೆ ಸೇರಿಸೋದು, ಬೂತ್ ವೈಸು ನಾನೀಗ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀನಿ. ಸೋಮವಾರದಿಂದ ಪ್ರಾರಂಭ ಮಾಡ್ತೀವಿ. ನೋಡೋಣ, ಇನ್ನೂ ಟೈಮ್ ಇದೆಯಲ್ಲ. ಈಗ ಚುನಾವಣೆ ಡಿಕ್ಲೇರ್ ಆದಮೇಲೆ ಇನ್ನೂ ಕಾಲಾವಕಾಶ ಇದೆ. ಪ್ರಕಾರ ಸೆಂಟ್ರಲ್ ಅವರು ಆದಷ್ಟು ಬೇಗ ಚುನಾವಣೆ ಘೋಷಣೆ ಮಾಡಲ್ಲ ಅನ್ಸುತ್ತೆ. ಅಲ್ಲಿ ಮಳೆಗಾಲ ಇರೋದ್ರಿಂದ ಈಗ ಈಗ ಇಡೀ ದೇಶದಲ್ಲಿ ಮಳೆಗಾಲ. ಇನ್ನೂ ಒಂದು ತಿಂಗಳು 2 ತಿಂಗಳು ಮಳೆ ಇರ್ತದೆ. ಜುಲೈ ಮತ್ತು ಆಗಸ್ಟಲ್ಲಿ ಮಳೆ ಇರ್ತದೆ. ಅಥವಾ ಜನರಲ್ ಎಲೆಕ್ಷನ್ 2-3 ರಾಜ್ಯಗಳು ಬರ್ತವೆ ಅಕ್ಟೋಬರಲ್ಲಿ, ಮಹಾರಾಷ್ಟ್ರ ಬರ್ತದೆ, ಆ ಜೊತೆಲೇ ಮಾಡ್ತಾರೋ ಏನೋ. ಹಾಗಾಗಿ ಚುನಾವಣೆ ಆದಷ್ಟು ಬೇಗನೆ ಆಗತ್ತೆ ಅನ್ನೋದ್ರ ಬಗ್ಗೆ ನಮಗೇನು ಯಾರಿಗೂ ಸರಿಯಾದಂಥ ಮಾಹಿತಿ ಇಲ್ಲ. ಹಾಗಾಗಿ ಏನೂ ಗೊಂದಲ ಇಲ್ಲ. ಬಟ್ ನಾವು ಸೋಮವಾರದಿಂದ ನಾವು NDA ಕಾರ್ಯಕ್ರಮಗಳು ಶುರು ಮಾಡ್ಕೊತೀವಿ. ಹಳ್ಳಿಗೆ ಹೋಗೋದು, ಮಾತಾಡ್ಸೋದು, ನಾವು ಚುನಾವಣಾ ಪ್ರಚಾರ ಪ್ರಾರಂಭ ಮಾಡ್ತೀವಿ. ಬಿಜೆಪಿ ಅಥವಾ JDS ಯಾವುದೇ ಚಿಹ್ನೆಯಾದ್ರೂ ಸ್ಪರ್ಧೆ ಮಾಡ್ತೀವಿ ಅಂತ ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬದ್ಧವಾಗಿ ಕೆಲಸ ಮಾಡ್ತೀವಿ. ಯೋಗೇಶ್ವರ್ ಅವರು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಲೀಡ್ ತಗೊಳ್ಳೋದೇ ದೊಡ್ಡ ಹೋರಾಟ ಆಗುತ್ತೆ. ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಕೂಡ ಯೋಗೇಶ್ವರ್ಗೆ ಲೀಡ್ ಕೊನೆ ಕ್ಷಣದವರೆಗೂ ಕೂಡ ಹೋರಾಟ ಮಾಡುವಂತ ಪರಿಸ್ಥಿತಿ. ಈಗ ನಮ್ಮ ರಾಜಕೀಯ ಜೀವನನೇ ಆಗಿದೆ. ನಾನು 1999ರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೆ ಪ್ರಾರಂಭದಲ್ಲಿ. ಇದೇ DK ಶಿವಕುಮಾರ್ ಟಿಕೆಟ್ ಕೊಡಲ್ಲ. ಅವತ್ತು SM ಕೃಷ್ಣ ಸರ್ಕಾರ ಇರ್ತದೆ, ಇವರು ಕಾರ್ಯಾಧ್ಯಕ್ಷ ಆಗಿರ್ತಾರೆ. ನನ್ನ ಮುಂದೆನೇ ನಾನು B.Pharm ಹೊರದಾಕ್ಬಿಟ್ಟೆ, ನೀನು ಬೇಡ ಬ್ರದರ್, ನಾನು MLC ಮಾಡ್ತೀನಿ ಅಂತ. ಯಾವ ವ್ಯಕ್ತಿ ಪ್ರಬಲ ಇರ್ತಾನೆ ಅವನ ವಿರೋಧನೂ ಜಾಸ್ತಿ ಇರ್ತದಪ್ಪ. ಅದೆಲ್ಲ ನೀರೇ ನಾವು ಬೆಳಿಬೇಕಾಗ್ತದೆ. ಅಲ್ಲಿಂದ ಶುರುವಾದಂಥ ಅಡಚಣೆಗಳು. ನನ್ನನ್ನು ಪಕ್ಷಾಂತರಿ ಅಂತಾರೆ. ನಾನು ಈ ತಾಲೂಕಿಗೆ ನೀರಾವರಿ ಮಾಡಬೇಕು ಅಂತ ಪಾರ್ಟಿ ಚೇಂಜ್ ಮಾಡಿದನು. ನಮಗೆ ಕೊಡು ಏಟು, ಅದನ್ನೆಲ್ಲ ನಾನೀಗ ಬಹಿರಂಗವಾಗಿ ಹೇಳೋಕ್ಕಾಗಲ್ಲ. ಎಲ್ಲರನ್ನೂ ನುಂಗ್ಕೊಂಡು ನಾವು ಮುಂದೆ ಹೋಗ್ಬೇಕಾಗುತ್ತೆ. ಜನಗಳ ಹಿತದೃಷ್ಟಿಯಿಂದ ತಾಲೂಕಿನ ಜನ ನಮ್ಮನ್ನು ಒಪ್ಕೊಂಡಿದ್ದಾರೆ, ತಾಲೂಕಿನ ಜನ ನಮ್ಮನ್ನು ಬಯಸ್ತಾ ಇದ್ದಾರೆ. ಇಡೀ ತಾಲೂಕಲ್ಲಿ ಕಾಂಗ್ರೆಸ್ನವರು ಎಲ್ಲ ಬಂದು ಕುತ್ಕೊಂಡ್ರು ಕೂಡ NDA ಮೈತ್ರಿ ಅಭ್ಯರ್ಥಿ ಈ ಒಂದು ಬೈ ಎಲೆಕ್ಷನಲ್ಲಿ ತಾಲೂಕಲ್ಲಿ ಗೆಲ್ತಾರೆ. ಈಗ ಅದಕ್ಕೆ ಮಾಧ್ಯಮದಲ್ಲಿ ಇಷ್ಟೆಲ್ಲ ಗೊಂದಲ ಬರ್ತವೆ. ಯಾರ್ಯಾರ ಹೆಸರುಗಳು ನಿಮಗೂ ನಮಗೂ ತೋಚ್ತವೋ ಅದನ್ನ ತೇಲ್ ಬಿಡ್ತಾ ಇರ್ತಾರೆ. ಚರ್ಚೆಗೆ ಚೆನ್ನಾಗಿ ಕಾಣ್ತದೆ ಅಷ್ಟೇ. ಬಟ್ ಇದೇನು ಆ ಥರ ಯಾವುದು ವಿಚಾರ ನಮ್ಮಲ್ಲಿ ಆ ಥರ ಯಾವುದು ವಿಚಾರ ಇಲ್ಲ. ನಾವು ಕುಮಾರಸ್ವಾಮಿ ಅವರು ಮುಂದುವರಿದು ಎಲ್ಲರನ್ನೂ ಮಾತಾಡ್ಸಿ ಅಂತ ಭರವಸೆ ನೀಡಿದ್ದಾರೆ. ಯಾವುದೇ ರೀತಿಯ ಗೊಂದಲ ಇಲ್ಲ. ನಾವು ರೆಡಿ ಆಗ್ತೀವಿ. ಯಾಕಿದನ್ನು ನಿಮ್ಮನ್ನು ಕರೆದು ಹೇಳ್ತಾ ಇದ್ದೀನಿ ಅಂದರೆ, ಈಗ ತಾಲೂಕಿನಲ್ಲಿ ನಿಮ್ಗೇನು ಪ್ರಶ್ನೆಗಳು ಬರ್ತಾವೋ ನಮಗೂ ಕೂಡ ಸಾವಿರಾರು ಜನ ಕಾರ್ಯಕರ್ತರು, 2 ಪಕ್ಷದ ಮುಖಂಡರುಗಳು ಪ್ರಶ್ನೆ ಮಾಡ್ತಾನೆ ಇದ್ದಾರೆ. ಯಾಕೆ ಸುಮ್ಮನಿದ್ದೀರಿ, ಏನಾಯ್ತು ಅಂತೇಳಿ. ಅದಕ್ಕೆ ಅವ್ರಿಗೆ ಈಗ ಕಾಂಗ್ರೆಸ್ನವ್ರು ಆಕ್ಟಿವ್ ಆಗದೆ ಹೋಗಿದ್ರೆ ನಾವು ಬೇಕಾದ್ರೆ ಕೊನೆಯಲ್ಲೇ ಆಗ್ಬೋದಾಯ್ತು. 20 ದಿವಸ ಚುನಾವಣೆ ಇತ್ತು. ಚುನಾವಣಾ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಬಂದ್ಮೇಲೆ ನಾವು ಪ್ರಕ್ರಿಯೆ ಪ್ರಾರಂಭ ಆದ್ಮೇಲೆ ನಾವು ಮಾಡಬಹುದಾಗಿತ್ತು. ಈ ಕಾಂಗ್ರೆಸ್ ಪಕ್ಷದವರು ಬೀದಿಗೆ ಇಳಿದ್ಬಿಟ್ಟಿರೋದ್ರಿಂದ ಅನಿವಾರ್ಯವಾಗಿ ನಾವು ಕೂಡ ಅವ್ರ ಜೊತೆಲಿ ಸ್ಪರ್ಧೆ ಮಾಡಬೇಕಾಗ್ತದೆ, ಓಡಾಡಬೇಕಾಗ್ತದೆ. ಈಗ ಹಂಗಾಗಿ ನಮಗೆ ಬೇಗ ಘೋಷಣೆ ಮಾಡಿ ಅಂತೇಳಿ ನಾವು ನಮ್ಮ ಕುಮಾರಸ್ವಾಮಿ ಅವ್ರಿಗೆ ಕೇಳಿದ್ದೀವಿ. ಅವ್ರು ಅನುಮೋದಿಸ್ತಾರೆ ಬೇಗ ಅಂತ ಅನ್ಕೊಂಡಿದ್ದೀವಿ. ಮೈತ್ರಿ ಧರ್ಮ ಪಾಲಿಸ್ಬೇಕಲ್ಲ. NDA ಅಂತ ಅಂದಮೇಲೆ ಈಗ ಅವರು ನಮ್ಮ ಪಾರ್ಟಿನಲ್ಲಿ ಇದ್ದಾರೆ. ನಾವು ಅವರು ಸೇರಿ ಸರ್ಕಾರ ಮಾಡಿದ್ದೀವಿ, ಜೊತೆಲೇ ಇದ್ದೀವಿ. ಹಂಗಾಗಿ ಇದು ಅವ್ರ ಕ್ಷೇತ್ರ, ಸ್ವಾಭಾವಿಕವಾಗಿ ಅವ್ರದ್ದು ಒಂದು ತೀರ್ಮಾನ ಇರ್ತದೆ. ನಾವು ಯಾವೊಂದು ಗಡಿ ಮೀರಬಾರ್ದು ಅಂತ ನಾವು ಕಾಯ್ತಾ ಇದ್ದೀವಿ. ಬಟ್ ಇಲ್ಲಿ ನಮ್ಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ದಿನೇ ದಿನೇ ಕಾರ್ಯಕರ್ತರು ಒತ್ತಡ, ಗೊಂದಲ ಆಗ್ತಾವೆ. ಆಮೇಲೆ ಈಗ ಕಾಂಗ್ರೆಸ್ನವ್ರು ಯಾವ ಮಟ್ಟಿಗೆ ಕೇಳಿದ್ದಾರೆ ಅಂದರೆ, ನಮ್ಮ ಕಾರ್ಯಕರ್ತನ ಮಾತಾಡಿ ಶುರು ಮಾಡಿಬಿಟ್ಟಿದ್ದಾರೆ. ಯೋಗೇಶ್ವರ್ಗೆ ಟಿಕೆಟ್ ಇಲ್ಲ, ಇವ್ರಿಗೆ ಟಿಕೆಟ್ ಇಲ್ಲ, ಅವ್ರಿಗೆ ಟಿಕೆಟ್ ಇಲ್ಲ, ಬನ್ರಯ್ಯ ನಾವೆಲ್ಲ ಒಟ್ಟಿಗೆ ಇರುವ ಅಂತೇಳಿ ಈಗ ನಮ್ಮ ಮುಖಂಡರುಗಳನ್ನೆಲ್ಲ ಮಾತಾಡೋಕೆ ಶುರು ಮಾಡಿದ್ದಾರೆ. ಅವರು ಪಾಪ ಅವ್ರಿಗೊಂಥರ ಪ್ರತಿಷ್ಠೆ ವಿಚಾರ. DK ಶಿವಕುಮಾರ್ ಅವ್ರಿಗೆ ಅವ್ರ ತಮ್ಮ ಸೋತಿದ್ದಾರೆ. ಅವ್ರು ಸೋತ ಮೇಲೆ ಹಳೆ ಮೈಸೂರು ಭಾಗದಲ್ಲಿ 1 MP ಗೆಲ್ಲಿಲ್ಲ ಅವರು. ಅಯ್ಯ ನಂಬಸ್ಗಳನ್ನ ಇಲ್ಲ, ನಮ್ಮವೆಲ್ಲ ಗೊಂದು ಕಿತ್ಕೊಂಡು ವಾಪಸ್ ಬಂದ್ಬಿಡ್ತಾವೆ ಬೇಕೊಂಡು. ನಮ್ಮ ಯಾವಲ್ಲಿ ಇರುವುದಿಲ್ಲ. ಈಗ ಇವತ್ತು ಈಗ ಸರ್ಕಾರದ ಪರಿಸ್ಥಿತಿ ನಾನು ಮೊದಲನೇ ದಿವಸನೇ ಹೇಳಿದ್ದೀನಿ. ನೋಡಿ, DK ಶಿವಕುಮಾರ್ ಅವರೇ, ಮೊದಲು ನಿಮ್ಮ ಸ್ಥಾನ ಭದ್ರ ಮಾಡ್ಕೊಳ್ಳಿ, ಉಪಚುನಾವಣೆ ಕನ್ಸ್ಬಿಡಿ.
ರಾಂಗ್ ಪ್ಲೇಸಿಗೆ ಬಂದು ಕೈ ಹಾಕ್ತಾ ಇದ್ದೀರಿ, ಇಲ್ಲಿಂದ ನಿಮ್ಗೆ ತೊಂದರೆ ಆಗೋಗುತ್ತೆ ಅಂತ ನಾನು ಅವ್ರಿಗೆ ಸೂಕ್ಷ್ಮವಾಗಿ ಬಹಿರಂಗವಾಗಿ ಹೇಳಿದ್ದೀನಿ. ಇವತ್ತು ಸರ್ಕಾರದ ಪರಿಸ್ಥಿತಿ ಉಪಚುನಾವಣೆ ಬರುವಕ್ಕೆ ಅದೇ ಸ್ಥಾನಕ್ಕೆ ಬರಬೇಕು. ಇವ್ರ ಅಧಿಕಾರ ಕೇಳಕ್ಕೆ ಅವರು ಹೊರಟಿದ್ದಾರೆ. ಇವ್ರಿಗೆ ಯಾಕೆ ಎರಡೆರಡು ಪೋಸ್ಟು ಅಂತ, ಎರಡೆರಡು ಪೋಸ್ಟ್ಗಳು ಯಾಕೆ ಇವ್ರಿಗೆ? ಯಾವುದು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ನೀರಾವರಿ ಇಲಾಖೆನಲ್ಲಿ ಇವತ್ತು ಜಲಸಂಪನ್ಮೂಲ ಇಲಾಖೆ ಸತ್ತೋಗಿದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅದಕ್ಕೆ ಗಮನ ಕೊಡೋಕೆ ಆಗ್ತಾ ಇಲ್ಲ. ಸಾರ್ವಜನಿಕರು ಅದರಿಂದ ತುಂಬಾ ತೊಂದರೆಗೊಳಗಾಗವ್ರೆ. ನೀರಾವರಿ ಯೋಜನೆಗಳು ಕುಂಠಿತ ಆಗವೆ. ಯಾಕೆ ಸರ್ಕಾರದಲ್ಲಿ ಹಣ ಇಲ್ಲ. ಅದೊಂದು. ಅವರು ಬೆಂಗಳೂರು ತಗೊಂಡ್ರು. ಬೆಂಗಳೂರನ್ನ ಏನಂತ ಅಂದ್ರು? ಯಾವ ಬೆಂಗಳೂರು ಮಾಡ್ತೀನಿ ಅಂದ್ರು? ಬ್ರ್ಯಾಂಡ್ ಬೆಂಗಳೂರು. ಏನಾಗಿದೆ ಈಗ? ಬ್ರ್ಯಾಂಡ್ ಬೆಂಗಳೂರು ಕತೆ ಏನಾಗಿದೆ? ಹಂಗಾಗಿ ಆಮೇಲೆ ಈಗ ಅಲ್ಲೇ ಚುನಾವಣೆಗಳು ಮಾಡ್ತೀವಿ ಅಂತ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ನಗರಸಭೆ ಏನೋ ಮಾಡ್ತೀವಿ ಅಂತ ಹೇಳ್ತಾರೆ. ಕಾರ್ಪೊರೇಷನ್ ಚುನಾವಣೆನ ಮಾಡ್ಲಿ. ರಾಜ್ಯಾಧ್ಯಕ್ಷರು ಇಷ್ಟೆಲ್ಲ ದೊಡ್ಡ ಜವಾಬ್ದಾರಿ ಇದೆ, ಕಡಿಮೆ ಮಾಡಿ ಅಂತ ಅವ್ರ ಪಕ್ಷದವರೇ ಕೂಗಾಡ್ತಾವ್ರಲ್ಲ. ಗೊತ್ತಿಲ್ಲ, ಕುಮಾರಸ್ವಾಮಿ ಅವ್ರನ್ನ ಕೇಳ್ಬೇಕು. ಯಾಕಂದ್ರೆ ಅವ್ರಿಗೆ ಜಾಸ್ತಿ ಮಾಹಿತಿ ಇರ್ತದೆ. ಅವರು ಎಲ್ಲ ಅವ್ರಿಗೆ ಹೆಚ್ಚಿನ ಸಂಪರ್ಕ ಇದೆ. ಮಂಡ್ಯದಲ್ಲಿ ಇವಾಗ ಇದ್ದಾರೆ, ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಮೈಸೂರು ಬಗ್ಗೆ, ಅವ್ರಿಗೆ ಗೊತ್ತಿರ್ತದೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಒಟ್ಟಲ್ಲಿ ಅವರಿಬ್ಬರಲ್ಲಿ ಇಂಟರ್ನಲ್ ಫೈಟ್ ಇರೋದಂತೂ ಗ್ಯಾರಂಟಿ. ಕಳೆದ ವಾರ ಪೂರ್ತಿ ತಾಲೂಕ್ ಕೆ ಶಿವಕುಮಾರ್ ಅವರು 3 ದಿವಸ ಸತತವಾಗಿ ಚನ್ನಪಟ್ಟಣದಲ್ಲಿ ಜನಸ್ಪಂದನ ಅನ್ನುವ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಜನಸ್ಪಂದನ ಕಾರ್ಯಕ್ರಮ ಚನ್ನಪಟ್ಟಣದಲ್ಲಿ ಬರ್ತಕ್ಕಂಥ ಉಪಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಸರ್ಕಾರಿ ಸಂತೆ ಅಂತ ಹೇಳ್ತೀನಿ. ಯಾಕಂದ್ರೆ ನಿರ್ದಿಷ್ಟವಾದಂಥ ಸರ್ಕಾರಿ ಯೋಜನೆಗಳಿದೆ, ಗೊತ್ತು ಗುರಿ ಇದೆ. ಉಪಚುನಾವಣೆಗೆ ಮತದಾರರಿಗೆ ಆಸೆ ಆಮಿಷವನ್ನ ತೋರಿಸ್ತಾ ಇಡೀ ಸರ್ಕಾರಿ ಯಂತ್ರವನ್ನ ದುರುಪಯೋಗ ಪಡಿಸ್ಕೊಂಡು ಜಿಲ್ಲೆಯ ಎಲ್ಲ ಅಧಿಕಾರಿಗಳನ್ನ ಚನ್ನಪಟ್ಟಣಕ್ಕೆ ಕರ್ಕೊಂಡು ಬಂದು ಅಧಿಕಾರಿಗಳಲ್ಲಿ ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿ ಮತದಾರ ಮನೆಗಳಿಗೆ ಕರಪತ್ರವನ್ನು ಹಂಚಿ ಇದು ಒಂದು ರೀತಿಯ ಉಪಚುನಾವಣೆಯನ್ನ ಗೆಲ್ಲಬೇಕು ಅಂತೇಳಿ ಜನಗಳನ್ನ ಬಹಳ ಆಸೆಗಳನ್ನ ತೋರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಜನಸ್ಪಂದನ ಕಾರ್ಯಕ್ರಮ. ಕಳೆದ ಒಂದು ಕಾಲು ವರ್ಷದ ಅವಧಿಯಲ್ಲಿ ಸರ್ಕಾರ ಸಾರ್ವಜನಿಕರಿಗೆ ಏನಾದ್ರು ಪ್ರೋಗ್ರಾಮ್ಗಳನ್ನು ಹಾಕ್ಕೊಂಡಿದ್ರೆ ಆ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡೋದ್ರ ಬಗ್ಗೆ ಅವರು ಗಮನ ವಹಿಸಬೇಕಾಗಿತ್ತು. ಈ ಸರ್ಕಾರದಲ್ಲಿ 1 ವರ್ಷದಲ್ಲಿ 1 ದಿವಸನೂ ಅವರು ಚನ್ನಪಟ್ಟಣಕ್ಕೆ ಬರ್ದೇನೆ ಈಗ ಉಪಚುನಾವಣೆ ಉದ್ದೇಶ ಇಟ್ಕೊಂಡು ಭಾವನಾತ್ಮಕವಾಗಿ ಚನ್ನಪಟ್ಟಣ ಖಾಲಿ ಇದೆ, ಚನ್ನಪಟ್ಟಣ ನಾನು ಮನೆ ಮಗ ಅಂತೇಳಿ ಸುಳ್ಳಿನ ಕಂತೆಯನ್ನ ಜನಗಳ ಮುಂದೆ ಇಡ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಚನ್ನಪಟ್ಟಣಕ್ಕೆ ಅವ್ರ ಆಕರ್ಷಣೆ ಏನಪ್ಪಾ ಅಂತಂದ್ರೆ ಮನೆಗಳನ್ನ ಕೊಡ್ತೀವಿ, ಜನಗಳಿಗೆ ನಿವೇಶನಗಳನ್ನ ಕೊಡ್ತೀವಿ ಚನ್ನಪಟ್ಟಣದಲ್ಲಿ ಅಂತೇಳಿ. ಚನ್ನಪಟ್ಟಣ ಗ್ರಾಮೀಣ ಪ್ರದೇಶದಲ್ಲಿ ನಿವೇಶನಗಳ ಕೊರತೆ ಯಾವುದು ನನಗೆ ಕಂಡು ಬಂದಂಗೆ ಯಾವುದೂ ಇಲ್ಲ. ಚನ್ನಪಟ್ಟಣ ನಗರದಲ್ಲಿ ಒಂದಷ್ಟು ನಿವೇಶನಗಳ ಕೊರತೆ ಇದೆ. ಚನ್ನಪಟ್ಟಣ ಒಂದೇ ಅಲ್ಲ, ಎಲ್ಲ ಭಾರತದ ಅಥವಾ ರಾಜ್ಯದ ಎಲ್ಲ ನಗರಗಳಲ್ಲೂ ಆ ಸಮಸ್ಯೆ ಯಾವಾಗಲೂ ಇದ್ದೇ ಇರ್ತದೆ. ಆದರೆ ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ಅದನ್ನ ಬಗೆಹರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು 3 ತಿಂಗಳು ಉಪಚುನಾವಣೆ ಮೊದಲು ನಡೀತಕ್ಕಂಥ ಕೆಲಸ ಅಲ್ಲ. ಅದರದೇ ಆದಂಥ ಪ್ರಕ್ರಿಯೆ ನಡೀತದೆ. ಫಲಾನುಭವಿಗಳನ್ನು ಗುರುತು ಮಾಡಬೇಕು, ನಿರಾಶ್ರಿತರ ಪಟ್ಟಿ ಆಗಬೇಕು, ನಿರಾಶ್ರಿತರ ಆದಮೇಲೆ ಅವ್ರು ಯಾರ್ಯಾರು ಏನು ನಿಜವಾದಂಥ ಅದು ಸ್ಕ್ರೂಟಿನಿ ಆಗಬೇಕು, ಆಮೇಲೆ ಜಮೀನು ತೆಗಿಬೇಕು. ಆಮೇಲೆ ಚನ್ನಪಟ್ಟಣ ಸುತ್ತಮುತ್ತ ಯಾವುದು ಸರ್ಕಾರಿ ಜಮೀನುಗಳು ಇಲ್ಲ, ಖಾಸಗಿಯವರಿಂದನೇ ಪಡಿಬೇಕು. ಚನ್ನಪಟ್ಟಣ ಬೆಂಗಳೂರು ಅಷ್ಟೇ ಕಾಸ್ಟ್ಲಿ ಜಮೀನು, ಪರವಾಗಿಲ್ಲ ಕಡ್ಲಿ, ನಿರಾಶ್ರಿತರು ಯಾರು ಇರಬಾರ್ದು, ಕೊಡಬೇಕು ನಿಜ. ಆದರೆ ಚುನಾವಣೆಗೆ 2-3 ತಿಂಗಳಲ್ಲಿ ಅದು ಆಗ್ತಕ್ಕಂಥ ಕೆಲಸ ಅಲ್ಲ. ಅವ್ರ ಹಿಂದೆ ಏನು ಇದರಲ್ಲಿ ಮಾಗಡಿನಲ್ಲಿ, ರಾಮನಗರದಲ್ಲಿ ಕೂಪನ್ ಕೊಟ್ಟು ಚುನಾವಣೆ ಗೆದ್ದರು, ಆ ರೀತಿ ಇದನ್ನು ಕೂಡ ಜನಗಳಿಗೆ ಆಸೆ ತೋರಿಸಿ ಅವ್ರನ್ನ ಆಮಿಷಕ್ಕೆ ಒಳಪಡಿಸಿ ಅವ್ರ ಹತ್ರ ಮಾಹಿತಿ ಸಂಗ್ರಹಣೆ ಮಾಡಿಕೊಂಡು ಅವ್ರ ಫೋನ್ ನಂಬರ್ ಕಲೆಕ್ಟ್ ಮಾಡಿಕೊಂಡು ಇತರ ಸರ್ಕಾರಿ ಯಂತ್ರವನ್ನು ದುರುಪಯೋಗ ಪಡಿಸ್ಕೊಂಡು ಚುನಾವಣಾ ದೃಷ್ಟಿಯಿಂದ ಜನಸ್ಪಂದನ ಅಂತ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವುದೇ ಪ್ರೋಟೋಕಾಲ್ ಇಲ್ಲ,
ಸರ್ಕಾರಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿಲ್ಲ, ಸಂಬಂಧಪಟ್ಟಂತ ಇಲಾಖೆಯ ಮಂತ್ರಿಗಳಿಲ್ಲ, ಸಂಬಂಧಪಟ್ಟಿಲ್ಲ, ಎಲ್ಲ ಇಬ್ಬರ ಒನ್ ಮ್ಯಾನ್ ಶೋ ತರ ಇಲ್ಲಿ. ಯಾವುದೇ ಸರ್ಕಾರಿ ನಿಯಮಾವಳಿಗಳನ್ನ ಗಾಳಿಗೆ ತೂರಿ ಈಗ ಯಾವ್ದಾದ್ರು ಸರ್ಕಾರಿ ಕಾರ್ಯಕ್ರಮ ಆದ್ರೆ ಪ್ರೋಟೋಕಾಲ್ ಪ್ರಕಾರ ನಮ್ಮ ಎಂ ಪಿಯವ್ರು ಇರಬೇಕಾಗಿತ್ತು, ನಾವಿರ್ಬೇಕಾಗಿತ್ತು, ಜನಪ್ರತಿನಿಧಿಗಳು ಇರಬೇಕಾಗಿತ್ತು, ಚುನಾಯಿತ ಜನಪ್ರತಿನಿಧಿಗಳು ಯಾರೇ ಆಗಲಿ ಅವರೆಲ್ಲ ಇರಬೇಕಾಗಿತ್ತು, ನಗರಸಭೆಗೆ ಬಂದು ನಗರಸಭಾ ಸದಸ್ಯರು ಇರಬೇಕಾಗಿತ್ತು. ಅದು ಯಾವುದೂ ಇಲ್ಲ. ಇವ್ರು ಇಷ್ಟ ಬಂದಂಗೆ ಇದನ್ನ ಒಂದು ರೀತಿಯ ನಾನು ಮೊದಲೇ ಹೇಳಿದಾಗೆ ಸರ್ಕಾರಿ ಯಂತ್ರವನ್ನ ಸ್ವಂತ ಸೊತ್ತಾಗಿ ಮಾಡಿಕೊಂಡು ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇರ್ಲಿ, ಒಂದು ಅವರ ಒಟ್ಟಾರೆ ಪ್ರಚಾರದಲ್ಲಿ ಅವರೇ ಹೇಳ್ತಾರೆ 7-8 ಸಾವಿರ ಅರ್ಜಿ ಬಂದಿವೆ ಅಂತ. ಬಹಳ ಬಹುತೇಕ ಅರ್ಜಿಗಳು ವೃದ್ಧಾಪ್ಯ ವೇತನ ಸರಿಯಾಗಿ ಬರ್ತಾ ಇಲ್ಲ, ವಿಧವಾ ವೇತನ ಬರ್ತಾ ಇಲ್ಲ, ಒಂದು ರೀತಿಯ ದಿನನಿತ್ಯದ ಏನು ಜನಸಾಮಾನ್ಯರ ತೊಡಕುಗಳೇನಿದೆ ಅದನ್ನ ಅವರು ಸರ್ಕಾರಿ ಅಧಿಕಾರಿಗಳ ಮುಖಾಂತರ ನಾಡ್ ಕಚೇರಿನಲ್ಲಿ, ತಾಲೂಕು ಆಫೀಸಲ್ಲಿ, ಯುವ ಕಚೇರಿನಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ಬಗೆಹರಿಸ್ಬೋದಾಗಿತ್ತು. ಇವರು ಅದನ್ನ ಜಾತ್ರೆ ತರ ಮಾಡಿಕೊಂಡು ಜನ ಸೇರಿಸಿ ಅದ್ರ ಮುಖಾಂತರ ಇವರೊಂದು ಚುನಾವಣೆ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಚನ್ನಪಟ್ಟಣ ಜನ ಪ್ರಜ್ಞಾವಂತಿದ್ದಾರೆ, ವಿಚಾರವಂತಿದ್ದಾರೆ, ಇದಕ್ಕೆಲ್ಲ ಬಗ್ಗುದಿಲ್ಲ. ಅವ್ರಿಗೆ ಗೊತ್ತಿದೆ ಡಿ ಕೆ ಶಿವಕುಮಾರ್ ಅವರ 40 ವರ್ಷದ ರಾಜಕೀಯ ಜೀವನದಲ್ಲಿ ಅವರು ಚನ್ನಪಟ್ಟಣದಿಂದನೇ ರಾಜಕಾರಣ ಪ್ರಾರಂಭ ಮಾಡಿದ್ರು ಕೂಡ 40 ವರ್ಷದಲ್ಲಿ ಅವರ ಸಾಕ್ಷಿಗುಡ್ಡೆ, ಅವ್ರ ಕೊಡುಗೆ, ಅವರು ಮಾಡಿರ್ತಕ್ಕಂಥ ಸಾಧನೆ ಈ ತಾಲೂಕು ಏನೂ ಇಲ್ಲ. ಈಗ ಯಾರಾದರೂ ಹೊಸದಾಗಿ ಸಾರ್ವಜನಿಕ ಬದುಕಿಗೆ ಬಂದು ಹೇಳ್ತಾನೆ, ಭರವಸೆ ಕೊಡ್ತಾನೆ, ನಾನು ಈ ಕೆಲಸ ಮಾಡ್ತೀನಿ, ಆ ಕೆಲಸ ಮಾಡ್ತೀನಿ ಅಂತೇಳಿ. ಅದು ಇವರು 40 ವರ್ಷ ಸವಿಸ್ಬಿಟ್ಟಿದ್ದಾರೆ ರಾಜಕೀಯದಲ್ಲಿ. ಅವರು ಬಹಳಷ್ಟು 40 ವರ್ಷದಲ್ಲಿ ಅಧಿಕಾರದಲ್ಲಿ ಇದ್ದುದೇ ಹೆಚ್ಚು. ಅಧಿಕಾರದಿದ್ದಾಗ ಚನ್ನಪಟ್ಟಣದಲ್ಲಿ ಗುರುತರವಾದಂಥ ಯಾವುದೇ ಕೆಲಸ ಮಾಡದೇ ಇರ್ತಕ್ಕಂಥವ್ರು ಈ ಚುನಾವಣೆ ಬರುತ್ತೆ ಅಂತೇಳಿ ಹೊಸ ಅವತಾರವನ್ನ ತಾಳ್ತಾ ಇದ್ದಾರೆ. ಇದನ್ನ ತಾಲೂಕಿನ ಜನ ನಂಬಾರ್ದು, ನಂಬುದು ಇಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಎಲ್ಲ ವಿಚಾರಗಳನ್ನ ಈ ಒಂದು ಡ್ರಾಮಾವನ್ನ ಕಳೆದ ಒಂದು ತಿಂಗಳಿಂದ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ. ಇದನ್ನ ನಾನು ಖಂಡಿಸ್ತೀನಿ. ಮುಂದೊಂದು ದಿನಗಳಲ್ಲಿ ಅವ್ರು ಏನಾದ್ರು ಬಂದ್ರೆ ನಾವು ಅವ್ರಿಗೆ ಆ ಸಭೆಗೆ ಹೋಗಿ ಪ್ರೋಟೋಕಾಲು ಮತ್ತೆ ಸರ್ಕಾರಿ ಆದೇಶ ನಿಯಮಾವಳಿ ಪ್ರಕಾರ ಸಭೆ ಮಾಡಬೇಕು ಅಂತೇಳಿ ನಮ್ಮ NDA ಪಕ್ಷದ ಕಾರ್ಯಕರ್ತರು ತಾಕೀತು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಮುಂದೆ ಏನೋ ಈ ಥರ ಅನಧಿಕೃತವಾಗಿ ಅನೌಪಚಾರಿಕವಾಗಿ ಅವರೇ ಏನೋ ಇಷ್ಟ ಬಂದಂಗೆ ಮುದ್ರಣ ಮಾಡಿಕೊಂಡು ಆಹ್ವಾನ ಪತ್ರಿಕೆಗಳನ್ನು ಹಂಚೋದು, ಸಭೆ ಮಾಡೋದನ್ನು ನಾವು ವಿರೋಧಿಸ್ತೀವಿ. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಏನಾಗಬೇಕು ಕಾನೂನುಬದ್ಧವಾಗಿ ಅದನ್ನು ಮಾಡಬೇಕಾಗ್ತದೆ. ಇದು ಪೂರ್ತಿ ಚುನಾವಣಾ ದೃಷ್ಟಿಕೋನದಿಂದ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಮ್ಮ ಏನು NDA ಪಕ್ಷದ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು ಇದನ್ನು ವಿರೋಧ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮುಂದಿನ ಸಭೆಯಲ್ಲಿ ಹೋಗಿ ನೇರವಾಗಿ ಅದನ್ನು ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ನಾವೀಗ ಕಳೆದ 8 ದಿವಸದಿಂದ ಗಮನಿಸ್ತಾ ಇದ್ದೀವಿ, ಯಾವುದೇ ರೀತಿಯ ನಿಯಮಾವಳಿಗಳನ್ನ ಗಾಳಿಗೆ ತೂರಿ ಅವರು ಬರೀ ಏನೋ ಹೊಸ ಒಂದು ಸ್ಟೋರಿಯನ್ನ ಹೇಳ್ಕೊಂಡು ಜನಗಳ ಮುಂದೆ ಬರ್ತಾ ಇದ್ದಾರೆ. ಇವತ್ತು ನೀವು ಗಮನಿಸ್ತಾ ಇದ್ದೀರಿ, ಅವರ ಸರ್ಕಾರನೇ ಕುಸಿತಾ ಇದೆ. ಸರ್ಕಾರದಲ್ಲಿ ಬಹಳ ಗೊಂದಲ ಇದೆ. ನಾನು ಮೊದಲೇ ಹೇಳಿದೆ, ಮೊದಲನೇ ದಿವಸದಲ್ಲೇ ಶಿವಕುಮಾರ್ ಅವರೇ ಇಲ್ಲಿ ಚನ್ನಪಟ್ಟಣದಲ್ಲಿ ಉಪಚುನಾವಣೆ ಮಾಡುವಕ್ಕೆ ನಿಮ್ಮ ಸರ್ಕಾರ ಅಲ್ಲಿ ಇರುತ್ತೋ ಇರಲ್ವೋ? ನಿಮ್ಮ ಸರ್ಕಾರದಲ್ಲಿ ಇವತ್ತು ದಿನ ಬೆಳಿಗ್ಗೆ ಹಗರಣಗಳು, ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು, 108 ಹಗರಣಗಳು ಇವತ್ತು ಬಯಲಿಗೆ ಬರ್ತಾನೆ ಇದ್ದಾವೆ. ಎಲ್ಲರೂ ತಪ್ಪೊಪ್ಕೋತಾ ಇದ್ದಾರೆ. ಇವತ್ತು ಕೇವಲ 1 ವರ್ಷದಲ್ಲಿ ಈ ಸರ್ಕಾರ ಜನವಿರೋಧಿ ಸರ್ಕಾರ ಆಗಿದೆ. ಇದನ್ನೆಲ್ಲ ಮನಸ್ಸನ್ನ ಇಟ್ಕೊಂಡು ನೋಡಿದಾಗ ನಾವು ಇವತ್ತು ನಮ್ಮ ತಾಲೂಕಿನ ಜನ ಕಾಂಗ್ರೆಸ್ ಬೆಂಬಲಕ್ಕೆ ನಿಲ್ಲೋದಿಲ್ಲ, ಕಾಂಗ್ರೆಸ್ ಪರವಾಗಿಲ್ಲ. ನೀರಸವಾದಂಥ ಪ್ರತಿಕ್ರಿಯೆ ಶಿವಕುಮಾರ್ಗೆ ಇವತ್ತು ದೊರೆತಿರೋದ್ರಿಂದ ಅವರಿಗೆ ವಿಚಲಿತರಾಗಿದ್ದಾರೆ. ಬಹುಶಃ ಮುಂದೆ ಯಾವ ರೀತಿ ಅವರು ಆಲೋಚನೆ ಮಾಡ್ತಾರೆ ಚನ್ನಪಟ್ಟಣದ ಬಗ್ಗೆ ಅಂತೇಳಿ ನಾವು ಕಾದು ನೋಡ್ತೀವಿ. ನಮಗೂ ಇರಲಿಲ್ಲ, ನಾವು ಈಗ ಆಯಾ ತಾಲೂಕುಗಳಲ್ಲಿ ಗ್ರಾಮ ಪಂಚಾಯತಿಗಳನ್ನ ಅಷ್ಟೊಂದು ಅವ್ರು ಸೀರಿಯಸ್ ಆಗಿ ಯಾವುದು ತಗೊಂಡಿಲ್ಲ. ಈಗ ನಗರಸಭೆಯಲ್ಲಿ ಯಾರನ್ನೂ ಏನೋ ಅವರು ಕನ್ಸಿಡರ್ ಮಾಡಿಲ್ಲ. ಸುಮ್ಮನೆ ಅಧಿಕಾರಿಗಳು ಬರ್ಕಟ್ಟೋದನ್ನು ಓದಿದ್ರು ಅವರಷ್ಟೇ. ಪ್ರಮುಖವಾಗಿ ಏನಾಗಬೇಕು ಆ ಸೀರಿಯಸ್ನೆಸ್ ಇಲ್ಲ, ಯಾಕಂದ್ರೆ ಅವ್ರು ಗಮನ ಕೊಡಲಿಲ್ಲ. 40 ವರ್ಷದಲ್ಲಿ ಚುನಾವಣೆ ಬಂದಿರೋದ್ರಿಂದ ಒಂದಷ್ಟು ಬರ್ಕೊಂಡು ಬಾಯ್ಪಾಠ ಮಾಡಿಕೊಂಡು ಬಂದು ಒಪ್ಪಿಸಿ ಜನಗಳು ಮೀಟಿಂಗ್ ಮಾಡಿ ಸಭೆ ಸೇರ್ಬಿಟ್ಟು ಹೇಳ್ಬಿಟ್ಟು ಹೋದ್ರು ಅಷ್ಟೇ. ಪ್ರತಿಭಟನೆ ಮಾಡಿದ್ರೆ ನಾವಾಗಲ್ಲಿ ನೇರವಾಗಿ ಪ್ರಶ್ನೆ ಮಾಡ್ತೀವಿ. ಜನಸ್ಪಂದನ ಮಾಡಿದ್ರೆ ಕಾನೂನು ರೀತಿಯ ಎಲ್ಲ ಅಧಿಕಾರಿಗಳು ಸೇರಿಸಿ, ಎಲ್ಲ ಪಕ್ಷದವರು ಸೇರಿಸಿ, ಈಗ ಬೇರೆ ಬೇರೆ ಕಡೆ ಜನಸ್ಪಂದನ ಕಾರ್ಯಕ್ರಮ ಆದಾಗ ಯಾವ ರೀತಿ ನಿಯಮಾವಳಿಗಳನ್ನ ಪಾಲನೆ ಮಾಡ್ತೀವಿ, ಹಂಗೆ ಪ್ರೋಟೋಕಾಲ್ ಎಲ್ಲ ಫಾಲೋ ಅಪ್ ಮಾಡಿದ್ರೆ ಪರವಾಗಿಲ್ಲ. ಇವರು ರಾಜಕೀಯ ಚುನಾವಣಾ ದೃಷ್ಟಿ ಯಾಕೆ ಅವ್ರು ರಾಮನಗರದಲ್ಲಿ ಮಾಡೋದಿಲ್ಲ? ಅದು ರಾಮನಗರ ಜಿಲ್ಲೆ ಅಲ್ವಾ? ಅವ್ರು ಯಾಕೆ ಚನ್ನಪಟ್ಟಣದಲ್ಲೇ ಮಾಡ್ತಾರೆ? ಉಪಚುನಾವಣಾ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಈಗ ಬೇರೆ ರಾಮನಗರ ಜಿಲ್ಲೆನ ಬದಲಾವಣೆ ಮಾಡ್ತೀನಿ, ಬೆಂಗಳೂರೇನೋ ಸೇರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ
ಈಗಾಗಲೇ ಸುಮಾರು ಒಂದು 18-20 ವರ್ಷ ಆಯಿತು, 18 ವರ್ಷ ಆಯಿತು ರಾಮನಗರ ಜಿಲ್ಲೆಯಾಗಿ. ವ್ಯವಹಾರ ದೃಷ್ಟಿಯಿಂದ ಎಲ್ಲ ರೀತಿಯ ಜನಸಾಮಾನ್ಯರಿಗೆ ಜಿಲ್ಲೆ ಆದಮೇಲೆ ಅನುಕೂಲ ಆಗಿದೆ. ಪುನಃ ಬೆಂಗಳೂರು ಸೇರಿಸಿ ಇದರ ಕಚೇರಿಗಳ ಬೆಂಗಳೂರು ಶಿಫ್ಟ್ ಮಾಡೋದು, ನಾವೆಲ್ಲ ಬೆಂಗಳೂರು ಅಳೆಯುವಂಥ ಪರಿಸ್ಥಿತಿ ಬರೋದು ಬೇಡ. ಬೆಂಗಳೂರು ಹೆಸರು ಬಂದಾಕ್ಷಣಕ್ಕೆ ನಮಗೇನು ಅದರಿಂದ ಭಾಳ ಯಾವುದೇ ರೀತಿಯ ಜನಸಾಮಾನ್ಯರಿಗೆ ಅನುಕೂಲ ಆಗೋದಿಲ್ಲ. ಹಾಗಾಗಿ ಅವ್ರು ಮತ್ತೆ ಸರ್ಕಾರ ಇದೆ, ಅವ್ರೇನೋ ಹೇಳ್ತಾ ಇದ್ದಾರೆ. ಆ ಒಂದು ವಿಚಾರವನ್ನು ಮತ್ತೆ ಅವರು ಪರಿಶೀಲನೆ ಮಾಡಬೇಕು, ಆಲೋಚನೆ ಮಾಡಬೇಕು. ಜನರಿಗೆ ಏನು ಪ್ರಯೋಜನ ಆಗುತ್ತೆ ಈಗ ಹೇಳ್ಬೇಕಲ್ಲ. ಈಗ ರಾಮನಗರ ಜಿಲ್ಲೆಯಿಂದ ರಾಮನಗರದಲ್ಲಿ 4 ತಾಲೂಕರು ಹೋಗಿ ಅವರ ಕೆಲಸ ಕಾರ್ಯಗಳು ಮಾಡ್ಕೊಂಬತ್ತವ್ರೆ. ಈ ಬೆಂಗಳೂರಿಗೆ ಹೋಗುವಂಥ ಪರಿಸ್ಥಿತಿ ಬರೋದು ಬೇಡ ಅಂತ ಪುನಃ ಈ ಟ್ರಾಫಿಕಲ್ಲಿ ಬೆಂಗಳೂರಿಗೆ ಏನಂತ. ಬೆಂಗಳೂರು ಅಂದಾಕ್ಷಣಕ್ಕೆ ನಮ್ಗೇನು ಕೋಡ್ ಬಂದ್ಬಿಡಲ್ಲ ರೀ. ನಾವು ರಾಮನಗರ ಜಿಲ್ಲೆಯಲ್ಲಿ ನಮ್ಮ ಕೆಲಸ ಕಾರ್ಯ ಎಲ್ಲ ನಡೀತಾ ಇದೆಯಲ್ಲ ಜಿಲ್ಲೆ. ಏನು ಪ್ರಯೋಜನ? ಗೊಂದಲ ಯಾಕೆ ಇಷ್ಟು ದಿನ ಒಪ್ಕೊಂಡಿದ್ರಲ್ಲ ನೀವೇ? 18 ವರ್ಷ ಆಯ್ತಲ್ಲ, ಒಪ್ಕೊಂಡು ಆಯ್ತಲ್ಲ ಎಲ್ಲ. ಅಧಿಕಾರ ವಿಕೇಂದ್ರೀಕರಣ ಮಾಡ್ತೀವಿ. ಮೊದಲು ರಾಮನಗರ ಬೆಂಗಳೂರು ಜಿಲ್ಲೆ ಆದಾಗ ನಾವೆಲ್ಲ ಹೋಗ್ತಿದ್ವಿ, ಜಿಲ್ಲಾ ಪಂಚಾಯತಿ ಅಲ್ಲೇ ಇತ್ತು. ಬೆಂಗಳೂರು ಬೆಳೆದಿರಲಿಲ್ಲ. ಬೆಂಗಳೂರು ಬೃಹತ್ ನಗರ ಆಗಿದೆ ಇವತ್ತು. ಹಂಗಾಗಿ ಎಲ್ಲ ವಿಕೇಂದ್ರೀಕರಣ ಮಾಡಿ ಸಬರ್ಬಲನ್ನು ಬೇರೆ ಬೇರೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿದೆ, ಬೆಂಗಳೂರು ಗ್ರಾಮಾಂತರ ಆಗಿದೆ, ರಾಮನಗರ ಆಗಿದೆ. ಈ ಪುನಃ ಬೆಂಗಳೂರಿಗೂ ಚೆನ್ನಾಗಿರಲ್ಲ. ಅದು ಅವ್ರನ್ನೇನೆ ನೋಡೋ ಮುಂದೆ ಜನ ಯಾವ ಥರ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ. ಈಗ ಪ್ರೋಟೋಕಾಲ್ ವಿಚಾರ ಇದೆ. ಜನಸ್ಪಂದನ ಸಭೆಯಲ್ಲಿ ನಿಮ್ಮ ಪಕ್ಷದಿಂದ ಗೆದ್ದಿರುವಂತ ನಗರಸಭಾ ಸದಸ್ಯರೇ ಭಾಗಿಯಾಗಿದೆ. ಅಂದ್ರೆ ನಿಮ್ ಹಿಡಿತಕ್ಕೂ ಸಿಗ್ತಾರೋ ಅವರು ನಿಮ್ಗೆ ವಿರೋಧ ನಮಗೆಲ್ಲ ರೀ, ನಾವು ಪ್ರೋಟೋಕಾಲ್ ಅಂತ ಅಂದ್ರೆ ಕೆಲವರು ಭಾಗಿಯಾಗಿರ್ಬೋದು. ನಾವು ನಮ್ಮ ಗಮನಕ್ಕೆ ಬರದಿರ್ತಕ್ಕಂಥ ವಿಚಾರ ನಾವು ಎಲ್ಲ ಕಾರ್ಯಕ್ರಮದಲ್ಲೂ ಎಲ್ಲೂ ಪ್ರೋಟೋಕಾಲ್ ಅವರು ಮೇಂಟೈನ್ ಮಾಡಲಿಲ್ಲ. ಒಂದೆರಡು ಸಭೆಯಲ್ಲಿ ಹೋಗಿರ್ಬೋದು, ಕುಂತ್ಕೊಂಡಿರ್ಬೋದು. ನಮ್ಮ ಹಿಡ್ತಾ ಸಿಕ್ಕೋದು ಎಲ್ಲ ನಮ್ಮ ಹಿಡ್ದಲ್ಲೇ ಇದ್ದಾರೆ. ಹಿಡ್ತಾ ಸಿಗೋದು ಸಿಗದೇ ಇರೋದು ಚುನಾವಣೆಯಲ್ಲಿ ಗೊತ್ತಾಗ್ತದೆ ಹೇಗೆ ಅಂತೇಳಿ. ಅದೆಲ್ಲ ಏನು ಪ್ರಶ್ನೆ ಇಲ್ಲ. ಇದು ನಾವು ಹೇಳ್ತಾ ಇರೋದು ಇದಕ್ಕಿದ್ದಂಗೆ ಏನಪ್ಪ, ನೀನು ಬರೀ ಸರ್ಕಾರಿ ಆಯಿತು, ಸರ್ಕಾರ ಯಂತ್ರ ಬಿಟ್ಬಿಟ್ಟು ಬಂದು ಅವರೇ ಚುನಾವಣೆ ಉಪಚುನಾವಣೆ ಅಂತಲೇ ಬಂದು ತಾಲೂಕಿನಲ್ಲಿ ಓಟ್ ಕೇಳಲಿ. ಯಾಕೆ ಬರೀ ಸರ್ಕಾರ ಇಡೀ ಜಿಲ್ಲಾಧಿಕಾರಿಗಳನ್ನ ಒಂದು ತಿಂಗಳಿಂದ ಇಲ್ಲಿ ಹಾಕೊಂಡು ಅವ್ರ ಮುಖಾಂತರ ಎಲ್ಲ ಮಿಷನರಿ ಯೂಸ್ ಮಾಡಿಕೊಂಡು ಚುನಾವಣೆ ಮಾಡೋದೇನಿದೆ? ನೇರ ಬಂದು ಚುನಾವಣೆ ಓಟ್ ಕೇಳ್ಬೋದಲ್ಲ ಅವರು. ಅಣ್ಣ, ನಾವು ಇವತ್ತು ಹೇಳ್ತಾ ಇದ್ದೀವಿ ಬಿಜೆಪಿ JDS ಎಲ್ಲ ಅದೇ ಕೆಲಸ ಮಾಡುತ್ತೆ. ನಾವು ಉಪಚುನಾವಣೆಗೆ ಹಾಗಾದ್ರೆ ತಂದು ಈಗ ಹಾಕಿ, ಈಗ ಚನ್ನಪಟ್ಟಣಕ್ಕೆ ನಿಮ್ಮ ಕೊಡುಗೆ ಏನಿದೆ ಇಲ್ಲಿ ತನಕ? ಉಪಚುನಾವಣೆನ ಮಾಡ್ರಿ ಆಯ್ತು. ಈಗ ಒಂದು ವರ್ಷದಿಂದ ಏನು ಮಾಡ್ಲಿಲ್ವಾ ಚನ್ನಪಟ್ಟಣಕ್ಕೆ? ಖಾಲಿ ಇರ್ಲಿಲ್ವಂತಲ್ಲ ಸರ್, ಇಷ್ಟು ದಿನ ಜನಪದ ಖಾಲಿ ಇರ್ಲಿಲ್ವಂತೆ. ಯಾಕೆ ಬಂದಿದ್ದಾರೆ? ಅನುದಾನನೂ ಕೂಡ ಕೊಡ್ತೀನಿ ಅಂತ ಹೇಳ್ತಾರಂತದ್ದು. ನಾವು ಖಾಲಿ ಮಾಡೋದು, ಖಾಲಿ ಫಿಲಪ್ ಮಾಡೋದು ಜನ ತಾನೆ, ಅವ್ರೇನ್ ಮಾಡಲ್ವಲ್ಲ. ಆಯ್ಕೆ ಮಾಡ್ಬೇಕಾದ್ರು ಜನಸಾಮಾನ್ಯ ತಾನೆ. ಅನುದಾನ ರೀ, ಈಗ ಹಿಂದೆ ಕುಮಾರಸ್ವಾಮಿ ಅವರು ನಾವು ಕಿತ್ತಾಡಿದ್ವಿ. ಬಸವರಾಜ ಬೊಮ್ಮಾಯಿ ಇದ್ದಾಗ ನಾವು 100 ಕೋಟಿ ಅವ್ರು 100 ಕೋಟಿ ಅನುದಾನ ತಂದ್ವಿ. ಮನೆ ಬಂದ್ವಿ 5,000ನ. ಮನೆನ ಗ್ರಾಮ ಪಂಚಾಯತಿಗಳು ಹಂಚಿದ್ವಿ. ಗ್ರಾಮ ಪಂಚಾಯತಿ ತಂದು ಕೊಟ್ವಿ. ಗ್ರಾಮ ಪಂಚಾಯತಿ ಎಲ್ಲೆಲ್ಲಿ ನಿವೇಶನ ರೈತರಿದ್ದಾರೆ ಅವ್ರಿಗೆಲ್ಲ ಹಂಚಿದ್ರು. ಒಂದು ಸಿಸ್ಟಮ್ ಇದೆ ಕೆಲಸ ಮಾಡಲಿಕ್ಕೆ. ಸಿಸ್ಟಮ್ ಬಿಟ್ಟು ಅವರೇ ಬಂದು ಏನು ಮಾಡೋಕ್ಕಾಗಲ್ಲ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಸಿಸ್ಟಮೆಟಿಕ್ ಆಗಿ ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಮಾಡ್ತಾರೆ. ಹಾಗಾಗಿ ಅವ್ರ ಅನುದಾನ ಬಿಡುಗಡೆ ಮಾಡಿದ್ರೆ ಉಪಮುಖ್ಯಮಂತ್ರಿ ಆಗಿ ಚನ್ನಪಟ್ಟಣಕ್ಕೆ ಉಪಚುನಾವಣೆಗೆ 1,000 ಕೋಟಿ ಕೊಡ್ಲಿ. ಸಿಸ್ಟಮ್ ಪ್ರಕಾರ ಕೆಲಸ ಆಗ್ತದೆ. ಅದಕ್ಕೆ ಅವರೇ ಖುದ್ದಾಗಿ ಅರ್ಜಿ ತಗೊಂಡು ನಾನು ಈ ಕೆಲಸ ಮಾಡ್ತೀನಿ ಅಂತ ಇದೆಲ್ಲ ಜನಗಳಿಗೆ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಈ ಥರ ಸುಳ್ಳು ಆಶ್ವಾಸನೆ ಭರವಸೆಗಳನ್ನ ಕೊಟ್ಟು ಇಷ್ಟು ದಿನ ಮೂರ್ಖರು ಮಾಡಿದಿರಿ, ತಿರ್ಗಾ ಮೂರ್ಖರು ಮಾಡೋ ಪ್ರಯತ್ನ ಮಾಡಬೇಡಿ ಅಂತ ಅಷ್ಟೇ. ನಮಗೇನು ಆ ಥರ ಹೇಳಿಲ್ಲ. ಕುಮಾರಸ್ವಾಮಿ ಅವರ ಕ್ಷೇತ್ರ ಇದು, ನಾವು ನಿಂತಿದ್ದು. ಹಾಗಾಗಿ JDS ಇಂದನೇ ನಿಂತ್ಕೋಬೇಕು ಅಂತೆಲ್ಲ ಹೇಳಿದ್ರೆ ಏನ್ ಮಾಹಿತಿ ಇದೆ? ನಿಮ್ಗೆ ಏನಾದ್ರು ಹೇಳಿದಾರಾ? ಯಾವ ರೀತಿ? ನನಗೆ ಯಾವುದು ಚಿಹ್ನೆ ಬಗ್ಗೆ ಏನು ಮಾತಾಡಿಲ್ಲ ಅವರು. ಚುನಾವಣೆ ನಿಂತ್ಕೋದ್ರ ಬಗ್ಗೆ ಈಗ ಚರ್ಚೆ ಮಾಡಿದ್ದೀವಿ, NDA ಅಭ್ಯರ್ಥಿ ಅಂತೇಳಿ. ಈಗ ನಾವು ನೋಡ್ರಿ 2 ಪಕ್ಷನೂ ಸೇರಿ ಸರ್ಕಾರ ಮಾಡ್ತೀವಿ. ನಾವು ವಿಧಾನಸಭಾ ಚುನಾವಣೆಯಲ್ಲಿ ಪರಸ್ಪರ ಕಿತ್ತಾಡ್ಕೊಂಡಿದ್ದೇವೆ. ಅದಾದ್ಮೇಲೆ ಇವರು ಹೊಂದಾಣಿಕೆ ಆದವು. ನಿಮ್ಮ ಮುಂದೆನೆ ನಾನು ರಾಮನಗರದಲ್ಲಿ ನಿಮ್ಮಗಳ ಎದುರಿನಲ್ಲಿ ನಾನು ಬಹಿರಂಗವಾಗಿ ಹೇಳಿದೆ, JDS BJP ಒಂದಾಗಬೇಕು ಮುಂದಿನ ಚುನಾವಣೆಯಲ್ಲಿ. ಹಂಗಾಗಿ ನಾವು ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀವಿ. ಕುಮಾರಸ್ವಾಮಿಯು ನಾನು ಭಾಳ ಸಾರಿ ಒಂದು 3-4 ತಿಂಗಳು ಶ್ರಮ ತಗೊಂಡು ಅವ್ರನ್ನ NDA ಜೋಡಿಸ್ಬೇಕು. ಯಾಕೆಂದ್ರೆ ಅವ್ರು ಹಿಂದೆ ಕಾಂಗ್ರೆಸ್ ಜೊತೆ ಹೊಟ್ಟೋಗಿದ್ರು.
ಹೈಕಮಾಂಡ್ಗೆ ಎಲ್ಲರೂ ಹೇಳಿ ಅವ್ರಿಗೆ ಅರ್ಥ ಮಾಡಿಸಿ, ಇಲ್ಲ ನಾವು JDS BJP ಒಂದಾಗೋದ್ರಿಂದ ಅನುಕೂಲ ಆಗುತ್ತೆ ಅಂತ ಹೇಳಿ ಒಂದು 3-4 ತಿಂಗಳು ನಮ್ಮ ಶ್ರಮ ಹೋರಾಟ ಎಲ್ಲ ಇದ್ದು ಕೊನೆಗೆ ಅದು ಫಲ ಕೊಟ್ಟು NDA ಪಾರ್ಟ್ನರ್ ಆದರು. ಚುನಾವಣೆ ಹಳೆ ಮೈಸೂರು ಭಾಗದಲ್ಲಿ ಗೆದ್ದಿವಿ. ಗೆದ್ದಾದ್ಮೇಲೆ ಅವರೀಗ ಕ್ಯಾಬಿನೆಟ್ ಇವತ್ತು ಮಂತ್ರಿ ಆಗಿದ್ದಾರೆ. NDA ನಲ್ಲಿ ಈಗ ಸರ್ಕಾರದಲ್ಲಿ ಪ್ರಮುಖವಾದಂಥ ಸ್ಥಾನದಲ್ಲಿದ್ದಾರೆ. ನಾನು ಅವ್ರು ಕೇಳ್ಕೊಂಡಿದ್ದೀನಿ, ನೀವು ಚನ್ನಪಟ್ಟಣಕ್ಕೆ ಬರದೆ ಹೋಗಿದ್ರೆ ನಾನು ಚನ್ನಪಟ್ಟಣದಲ್ಲಿ ಸೋಲನೆ ಕಾಣ್ತಾ ಇರಲಿಲ್ಲ. ನಾನು ಚನ್ನಪಟ್ಟಣದಲ್ಲಿ ಜನಾನುರಾಗಿಯಾಗಿದ್ದೆ. ಜನ ನನ್ನನ್ನು ಕೈ ಬಿಡ್ತಾ ಇರಲಿಲ್ಲ. ನೀವು ಬಂದ್ರಿ ಎಂದು ಒಂದು ಕಾರಣಕ್ಕೆ ನಮ್ಮ ಒಂದು ಸಮುದಾಯದ ಲೀಡರ್ಶಿಪ್ಪು ಏನೋ ನಿಮ್ಮನ್ನು 2 ಸಾರಿ ನಮ್ಮ ತಾಲೂಕನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ಹಾಗಾಗಿ ಆ, ನೀವೇ ಬಂದು ನಾನು ಚುನಾವಣೆ ಮಾಡಬೇಕು ಅಂತ ಹೇಳಿದ್ದೀನಿ. ಆಯಿತು ಅಂತ ಒಪ್ಕೊಂಡಿದ್ದಾರೆ. ಅದರಲ್ಲೇನು ನಮ್ಮಲ್ಲೇನು ಭಿನ್ನಮತ ಇಲ್ಲ. ಬಟ್ ನಮಗೇನಂದರೆ ಇಲ್ಲಿ ನಮ್ಮ ತಾಲೂಕಿನ ಜನಗಳ ಆ, ಅವರ ಆತಂಕ ಮತ್ತು ದಿನೇ ದಿನೇ ಅವರ ಇದು ಜಾಸ್ತಿ ಆಗ್ತಾ ಇದೆ. ಏನು ಕಾಂಗ್ರೆಸ್ನವ್ರು ಓಡಾಡ್ತಾ ಇದ್ದಾರೆ, ನೀವ್ಯಾರು ಓಡಾಡ್ತಾ ಇಲ್ಲ, ನೀವೇನು ಡಿಕ್ಲೇರ್ ಮಾಡ್ತಿಲ್ಲ ಅಂತೇಳಿ ಅವ್ರಿಗೆ ಕುತೂಹಲ ಜಾಸ್ತಿ ಇದೆ ನಮ್ಮ ತಾಲೂಕಲ್ಲಿ. ಹಾಗಾಗಿ ಆ ದ್ವಂದ್ವ ಇರಬಾರ್ದು ಅಂತೇಳಿ ಬೇಗ ಕ್ಯಾಂಡಿಡೇಟನ್ನು ಅನೌನ್ಸ್ ಮಾಡಿ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಬಂದಿದ್ದೀನಿ. ಮಾಡ್ತೀನಿ ಅಂತ ಹೇಳಿದ್ದಾರೆ. 2-3 ದಿವಸದಲ್ಲಿ ಮಾಡ್ಬೋದು. ಬಹುಶಃ ಅವ್ರು ನಾಳೆ ನಾಳಿದ್ದು ಪ್ರಮುಖರ ಸಭೆ ಕರೆದು ಚರ್ಚೆ ಮಾಡಿ ಅವ್ರಿಗೂ ಕೂಡ ಕನ್ವಿನ್ಸ್ ಮಾಡಿ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆಯಿತು, ಚುನಾವಣೆಗೆ ಸನ್ನದ್ಧರಾಗಬೇಕು. ಈಗ ಚುನಾವಣೆ ಅಂದಮೇಲೆ ಪ್ರಿಪ್ರೇಷನ್ ಇರ್ತದೆ, ನಮ್ಮ ಕಾರ್ಯಕರ್ತರನ್ನ ಅಣಿ ಮಾಡೋದಿರ್ತದೆ. ನಾವು NDA ಅಂದಮೇಲೆ BJP ಮತ್ತು JDS ಇಬ್ಬರನ್ನೂ ಒಗ್ಗಟ್ಟಿಗೆ ತಗೊಂಡು ಹೋಗಬೇಕು. ಅದಕ್ಕೆ ನಾವು ಈಗ ಸೋಮವಾರದಿಂದ ನಾನೀಗ ನನ್ನ ಚುನಾವಣಾ ಆ, ಪ್ರಕ್ರಿಯೆ ಪ್ರಾರಂಭ ಮಾಡ್ತೀನಿ. ಮುಖಂಡರು ಭೇಟಿ ಮಾಡೋದು, ಲೀಡರ್ಗಳನ್ನ ಭೇಟಿ ಮಾಡೋದು, 2 ಪಕ್ಷವನ್ನು ಒಟ್ಟಿಗೆ ಸೇರಿಸೋದು. ಬೂತ್ ವೈಸು ನಾನೀಗ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀನಿ. ಸೋಮವಾರದಿಂದ ಪ್ರಾರಂಭ ಮಾಡ್ತೀವಿ. ನೋಡೋಣ, ಇನ್ನೂ ಟೈಮ್ ಇದೆಯಲ್ಲ. ಈಗ ಚುನಾವಣೆ ಡಿಕ್ಲೇರ್ ಆದಮೇಲೆ ಇನ್ನೂ ಕಾಲಾವಕಾಶ ಇದೆ. ಪ್ರಕಾರ ಸೆಂಟ್ರಲ್ ಅವರು ಆದಷ್ಟು ಬೇಗ ಚುನಾವಣೆ ಘೋಷಣೆ ಮಾಡಲ್ಲ ಅನ್ಸುತ್ತೆ. ಅಲ್ಲಿ ಮಳೆಗಾಲ ಇರೋದ್ರಿಂದ ಈಗ ಈಗ ಆ, ಇಡೀ ದೇಶದಲ್ಲಿ ಮಳೆಗಾಲ. ಇನ್ನೂ 1 ತಿಂಗಳು 2 ತಿಂಗಳು ಮಳೆ ಇರ್ತದೆ. ಜುಲೈ ಮತ್ತು ಆಗಸ್ಟಲ್ಲಿ ಮಳೆ ಇರ್ತದೆ. ಅಥವಾ ಜನರಲ್ ಎಲೆಕ್ಷನ್ 2-3 ರಾಜ್ಯಗಳು ಬರ್ತವೆ ಅಕ್ಟೋಬರಲ್ಲಿ. ಮಹಾರಾಷ್ಟ್ರ ಬರ್ತದೆ. ಆ ಜೊತೆಲೇ ಮಾಡ್ತಾರೋ ಏನೋ. ಹಾಗಾಗಿ ಚುನಾವಣೆ ಆದಷ್ಟು ಬೇಗನೆ ಆಗತ್ತೆ ಅನ್ನೋದ್ರ ಬಗ್ಗೆ ನಮಗೇನು ಯಾರಿಗೂ ಸರಿಯಾದಂಥ ಮಾಹಿತಿ ಇಲ್ಲ. ಹಾಗಾಗಿ ಏನೂ ಗೊಂದಲ ಇಲ್ಲ. ಬಟ್ ನಾವು ಸೋಮವಾರದಿಂದ ನಾವು NDA ಕಾರ್ಯಕ್ರಮಗಳು ಶುರು ಮಾಡ್ಕೊತೀವಿ. ಹಳ್ಳಿಗೆ ಹೋಗೋದು, ಮಾತಾಡ್ಸೋದು, ನಾವು ಚುನಾವಣಾ ಪ್ರಚಾರ ಪ್ರಾರಂಭ ಮಾಡ್ತೀವಿ. ಬಿಜೆಪಿ ಅಥವಾ JDS ಯಾವುದೇ ಚಿಹ್ನೆ ಆದ್ರೂ ಸ್ಪರ್ಧೆ ಮಾಡ್ತೀವಿ. ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬದ್ಧವಾಗಿ ಕೆಲಸ ಮಾಡ್ತೀವಿ. ನಮ್ಮ ಯೋಗೇಶ್ವರ್ ಅವರು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಟಿಕೆಟ್ ತಗೊಳ್ಳೋದೇ ದೊಡ್ಡ ಹೋರಾಟ ಆಗುತ್ತೆ. ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಕೂಡ ಯೋಗೇಶ್ವರ್ಗೆ ಟಿಕೆಟ್ ಕೊನೆ ಕ್ಷಣದವರೆಗೂ ಕೂಡ ಹೋರಾಟ ಮಾಡುವಂತ ಪರಿಸ್ಥಿತಿ. ಈಗ ನಮ್ಮ ರಾಜಕೀಯ ಜೀವನನೇ ಆಗಿದೆ. ನಾನು 1999ರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೆ ಪ್ರಾರಂಭದಲ್ಲಿ. ಇದೇ DK ಶಿವಕುಮಾರ್ ಟಿಕೆಟ್ ಕೊಡಲ್ಲ. ಅವತ್ತು SM ಕೃಷ್ಣ ಸರ್ಕಾರ ಇರ್ತದೆ, ಇವರು ಕಾರ್ಯಾಧ್ಯಕ್ಷ ಆಗಿರ್ತಾರೆ. ನನ್ನ ಮುಂದೆನೇ ನಾನು B.Pharm ಬರ್ದಾಕ್ಬಿಟ್ಟೆ, ನೀನು ಬೇಡ ಬ್ರದರ್, ನಾನು MLC ಮಾಡ್ತೀನಿ ಅಂತ. ಯಾವ ವ್ಯಕ್ತಿ ಪ್ರಬಲ ಇರ್ತಾನೆ ಅವನ ವಿರೋಧನೂ ಜಾಸ್ತಿ ಇರ್ತದಪ್ಪ. ಅದೆಲ್ಲ ನೀರೇ ನಾವು ಬೆಳಿಬೇಕಾಗ್ತದೆ. ಅಲ್ಲಿಂದ ಶುರುವಾದಂಥ ಅಡಚಣೆಗಳು. ನನ್ನನ್ನು ಪಕ್ಷಾಂತರಿ ಅಂತಾರೆ. ನಾನು ಈ ತಾಲೂಕಿಗೆ ನೀರಾವರಿ ಮಾಡಬೇಕು ಅಂತ ಪಾರ್ಟಿ ಚೇಂಜ್ ಮಾಡಿದನು. ನಮಗೆ ಕೊಡು ಏಟು, ಅದನ್ನೆಲ್ಲ ನಾನೀಗ ಬಹಿರಂಗವಾಗಿ ಹೇಳೋಕ್ಕಾಗಲ್ಲ. ಎಲ್ಲರನ್ನೂ ನುಂಗ್ಕೊಂಡು ನಾವು ಮುಂದೆ ಹೋಗ್ಬೇಕಾಗುತ್ತೆ. ಜನಗಳ ಹಿತದೃಷ್ಟಿಯಿಂದ ತಾಲೂಕಿನ ಜನ ನಮ್ಮನ್ನು ಒಪ್ಕೊಂಡಿದ್ದಾರೆ, ತಾಲೂಕಿನ ಜನ ನಮ್ಮನ್ನು ಬಯಸ್ತಾ ಇದ್ದಾರೆ. ಇಡೀ ತಾಲೂಕಲ್ಲಿ ಕಾಂಗ್ರೆಸ್ನವರು ಎಲ್ಲ ಬಂದು ಕುತ್ಕೊಂಡ್ರು ಕೂಡ NDA ಮೈತ್ರಿ ಅಭ್ಯರ್ಥಿ ಈ ಒಂದು ಬೈ ಎಲೆಕ್ಷನಲ್ಲಿ ತಾಲೂಕಲ್ಲಿ ಗೆಲ್ತಾರೆ. ಈಗ ಅದಕ್ಕೆ ಮಾಧ್ಯಮದಲ್ಲಿ ಇಷ್ಟೆಲ್ಲ ಗೊಂದಲ ಬರ್ತವೆ. ಯಾರ್ಯಾರ ಹೆಸರುಗಳು ನಿಮಗೂ ನಮಗೂ ತೋಚ್ತವೋ ಅದನ್ನ ತೇಲ್ ಬಿಡ್ತಾ ಇರ್ತಾರೆ. ಚರ್ಚೆಗೆ ಚೆನ್ನಾಗಿ ಕಾಣ್ತದೆ ಅಷ್ಟೇ. ಬಟ್ ಇದೇನು ಆ ಥರ ಯಾವುದು ವಿಚಾರ ನಮ್ಮಲ್ಲಿ ಆ ಥರ ಯಾವುದು ವಿಚಾರ ಇಲ್ಲ. ನಾವು ಕುಮಾರಸ್ವಾಮಿ ಅವರು ಮುಂದುವರಿದು ಎಲ್ಲರನ್ನೂ ಮಾತಾಡ್ಸಿ ಅಂತ ಭರವಸೆ ನೀಡಿದ್ದಾರೆ. ಯಾವುದೇ ರೀತಿಯ ಗೊಂದಲ ಇಲ್ಲ. ನಾವು ರೆಡಿ ಆಗ್ತೀವಿ. ಯಾಕಿದನ್ನು ನಿಮ್ಮನ್ನು ಕರೆದು ಹೇಳ್ತಾ ಇದ್ದೀನಿ ಅಂದರೆ, ಈಗ ತಾಲೂಕಿನಲ್ಲಿ ನಿಮ್ಗೇನು ಪ್ರಶ್ನೆಗಳು ಬರ್ತಾವೋ ನಮಗೂ ಕೂಡ ಸಾವಿರಾರು ಜನ ಕಾರ್ಯಕರ್ತರು 2 ಪಕ್ಷದ ಮುಖಂಡರುಗಳು ಪ್ರಶ್ನೆ ಮಾಡ್ತಾನೆ ಇದ್ದಾರೆ. ಯಾಕೆ ಸುಮ್ಮನಿದ್ದೀರಿ, ಏನಾಯ್ತು ಅಂತೇಳಿ. ಅದಕ್ಕೆ ಅವ್ರಿಗೆ ಈಗ ಕಾಂಗ್ರೆಸ್ನವ್ರು ಆಕ್ಟಿವ್ ಆಗದೆ ಹೋಗಿದ್ರೆ ನಾವು ಬೇಕಾದ್ರೆ ಕೊನೆಯಲ್ಲೇ ಆಗ್ಬೋದಾಯ್ತು. 20 ದಿವಸ ಚುನಾವಣೆ ಇತ್ತು. ಚುನಾವಣಾ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಬಂದ್ಮೇಲೆ ನಾವು ಪ್ರಕ್ರಿಯೆ ಪ್ರಾರಂಭ ಆದ್ಮೇಲೆ ನಾವು ಮಾಡಬಹುದಾಗಿತ್ತು. ಈ ಕಾಂಗ್ರೆಸ್ ಪಕ್ಷದವರು ಬೀದಿಗೆ ಇಳಿದ್ಬಿಟ್ಟಿರೋದ್ರಿಂದ ಅನಿವಾರ್ಯವಾಗಿ ನಾವು ಕೂಡ ಅವ್ರ ಜೊತೆಲಿ ಸ್ಪರ್ಧೆ ಮಾಡಬೇಕಾಗ್ತದೆ, ಓಡಾಡಬೇಕಾಗ್ತದೆ. ಈಗ ಹಂಗಾಗಿ ನಮಗೆ ಬೇಗ ಘೋಷಣೆ ಮಾಡಿ ಅಂತೇಳಿ ನಾವು ನಮ್ಮ ಕುಮಾರಸ್ವಾಮಿ ಅವ್ರಿಗೆ ಹೇಳಿದ್ದೀವಿ. ಅವ್ರು ಅನುಮೋದಿಸ್ತಾರೆ ಬೇಗ ಅಂತ ಅನ್ಕೊಂಡಿದ್ದೀವಿ.
ಮೈತ್ರಿ ಧರ್ಮ ಪಾಲಿಸ್ಬೇಕಲ್ಲ. ಎನ್ ಡಿ ಎ ಅಂತ ಅಂದಮೇಲೆ ಈಗ ಅವರು ನಮ್ಮ ಪಾರ್ಟಿನಲ್ಲಿ ಇದ್ದಾರೆ. ನಾವು ನಾವು ಅವರು ಸೇರಿ ಸರ್ಕಾರ ಮಾಡಿದ್ದೀವಿ, ಜೊತೆಲೇ ಇದ್ದೀವಿ. ಹಂಗಾಗಿ ಇದು ಅವ್ರ ಕ್ಷೇತ್ರ, ಸ್ವಾಭಾವಿಕವಾಗಿ ಅವ್ರದ್ದು ಒಂದು ತೀರ್ಮಾನ ಇರ್ತದೆ. ನಾವು ಯಾವೊಂದು ಗಡಿ ಮೀರಬಾರ್ದು ಅಂತ ನಾವು ಕಾಯ್ತಾ ಇದ್ದೀವಿ. ಬಟ್ ಇಲ್ಲಿ ನಮ್ಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ, ದಿನೇ ದಿನೇ ಕಾರ್ಯಕರ್ತರು ಒತ್ತಡ ಗೊಂದಲ ಆಗ್ತಾವೆ. ಆಮೇಲೆ ಈಗ ಕಾಂಗ್ರೆಸ್ನವ್ರು ಯಾವ ಮಟ್ಟಿಗೆ ಕೇಳಿದ್ದಾರೆ ಅಂದರೆ, ನಮ್ಮ ಕಾರ್ಯಕರ್ತನ ಮಾತಾಡಿ ಶುರು ಮಾಡಿಬಿಟ್ಟಿದ್ದಾರೆ. ಯೋಗೇಶ್ವರ್ಗೆ ಟಿಕೆಟ್ ಇಲ್ಲ, ಇವ್ರಿಗೆ ಟಿಕೆಟ್ ಇಲ್ಲ, ಅವ್ರಿಗೆ ಟಿಕೆಟ್ ಇಲ್ಲ, ಬನ್ರಯ್ಯ ನಾವೆಲ್ಲ ಒಟ್ಟಿಗೆ ಇರುವ ಅಂತೇಳಿ ಈಗ ನಮ್ಮ ಮುಖಂಡರುಗಳನ್ನೆಲ್ಲ ಮಾತಾಡೋಕೆ ಶುರು ಮಾಡಿದ್ದಾರೆ. ಅವರು ಪಾಪ ಅವ್ರಿಗೊಂಥರ ಪ್ರತಿಷ್ಠೆ ವಿಚಾರ. ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರ ತಮ್ಮ ಸೋತಿದ್ದಾರೆ. ಅವ್ರು ಸೋತ ಮೇಲೆ ಹಳೆ ಮೈಸೂರು ಭಾಗದಲ್ಲಿ ಒಂದು ಎಂ ಪಿನೂ ಗೆಲ್ಲಿಲ್ಲ ಅವರು. ಅಯ್ಯನ ನಂಬಸ್ಗಳನ್ನ ಇಲ್ಲ, ನಮ್ಮವೆಲ್ಲ ಗೊಂದು ಕಿತ್ಕೊಂಡು ವಾಪಸ್ ಬಂದ್ಬಿಡ್ತಾವೆ ಮೇಯ್ಕೊಂಡು. ನಮ್ಮ ವ್ಯಾವಲ್ಲಿ ಇರುವುದಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಸಿಎಂ ಸತ್ಯ ಮೇಲೆ ಕಣ್ಣಿಟ್ಟಿರೋರು ಮೂಢ ಹಗರಣನ ಬಯಲು ಮಾಡ್ತಿದ್ದಾರೆ. ಈಗ ಇವತ್ತು ಈಗ ಸರ್ಕಾರದ ಪರಿಸ್ಥಿತಿ ನಾನು ಮೊದಲನೇ ದಿವಸನೇ ಹೇಳಿದ್ದೀನಿ. ನೋಡಿ, ಡಿ ಕೆ ಶಿವಕುಮಾರ್ ಅವರೇ, ಮೊದಲು ನಿಮ್ಮ ಸ್ಥಾನ ಭದ್ರ ಮಾಡ್ಕೊಳ್ಳಿ, ಉಪಚುನಾವಣೆ ಕನ್ಸ್ಬಿಡಿ. ರಾಂಗ್ ಪ್ಲೇಸಿಗೆ ಬಂದು ಕೈ ಹಾಕ್ತಾ ಇದ್ದೀರಿ, ಇಲ್ಲಿಂದ ನಿಮ್ಗೆ ತೊಂದರೆ ಆಗೋಗುತ್ತೆ ಅಂತ ನಾನು ಅವ್ರಿಗೆ ಸೂಕ್ಷ್ಮವಾಗಿ ಬಹಿರಂಗವಾಗಿ ಹೇಳಿದ್ದೀನಿ. ಇವತ್ತು ಸರ್ಕಾರದ ಪರಿಸ್ಥಿತಿ ಉಪಚುನಾವಣೆ ಬರುವಕ್ಕೆ ಅದೇ ಸ್ಥಾನಕ್ಕೆ ಬರಲ್ಲ. ಅವರು ಇವ್ರ ಅಧಿಕಾರ ಕೇಳಕ್ಕೆ ಅವರು ಹೊರಟಿದ್ದಾರೆ. ಇವ್ರಿಗೆ ಯಾಕೆ ಎರಡೆರಡು ಪೋಸ್ಟು ಅಂತ, ಎರಡೆರಡು ಪೋಸ್ಟ್ಗಳು ಯಾಕೆ ಇವ್ರಿಗೆ? ಯಾವುದು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ನೀರಾವರಿ ಇಲಾಖೆನಲ್ಲಿ ಇವತ್ತು ಜಲಸಂಪನ್ಮೂಲ ಇಲಾಖೆ ಸತ್ತೋಗಿದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅದಕ್ಕೆ ಗಮನ ಕೊಡೋಕೆ ಆಗ್ತಾ ಇಲ್ಲ. ಸಾರ್ವಜನಿಕರು ಅದರಿಂದ ತುಂಬಾ ತೊಂದರೆಗೊಳಗಾಗವ್ರೆ. ನೀರಾವರಿ ಯೋಜನೆಗಳು ಕುಂಠಿತ ಆಗವೆ, ಯಾಕೆ ಸರ್ಕಾರದಲ್ಲಿ ಹಣ ಇಲ್ಲ. ಅದೊಂದು. ಅವರು ಬೆಂಗಳೂರು ತಗೊಂಡ್ರು. ಬೆಂಗಳೂರನ್ನ ಏನಂತ ಅಂದ್ರು, ಯಾವ ಬೆಂಗಳೂರು ಮಾಡ್ತೀನಿ ಅಂದ್ರು? ಬ್ರ್ಯಾಂಡ್ ಬೆಂಗಳೂರು. ಏನಾಗಿದೆ ಈಗ? ಬ್ರ್ಯಾಂಡ್ ಬೆಂಗಳೂರು ಕತೆ ಏನಾಗಿದೆ? ಹಂಗಾಗಿ ಆಮೇಲೆ ಈಗ ಅಲ್ಲೇ ಚುನಾವಣೆಗಳು ಮಾಡ್ತೀವಿ ಅಂತ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ನಗರಸಭೆ ಏನೋ ಮಾಡ್ತೀವಿ ಅಂತ ಹೇಳ್ತಾರೆ. ಕಾರ್ಪೊರೇಷನ್ ಚುನಾವಣೆನ ಮಾಡ್ಲಿ, ರಾಜ್ಯಾಧ್ಯಕ್ಷರು ಇಷ್ಟೆಲ್ಲ ದೊಡ್ಡ ಜವಾಬ್ದಾರಿ ಇದೆ, ಕಡಿಮೆ ಮಾಡಿ ಅಂತ ಅವ್ರ ಪಕ್ಷದವರೇ ಕೂಗಾಡ್ತಾವ್ರಲ್ಲ. ಗೊತ್ತಿಲ್ಲ, ಕುಮಾರಸ್ವಾಮಿ ಅವ್ರನ್ನ ಕೇಳ್ಬೇಕು. ಯಾಕಂದ್ರೆ ಅವ್ರಿಗೆ ಜಾಸ್ತಿ ಮಾಹಿತಿ ಇರ್ತದೆ. ಅವರು ಎಲ್ಲ ಅವ್ರಿಗೆ ಹೆಚ್ಚಿನ ಸಂಪರ್ಕ ಇದೆ. ಮಂಡ್ಯದಲ್ಲಿ ಇವಾಗ ಇದ್ದಾರೆ, ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಮೈಸೂರು ಬಗ್ಗೆ, ಅವ್ರಿಗೆ ಗೊತ್ತಿರ್ತದೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಒಟ್ಟಲ್ಲಿ ಅವರಿಬ್ಬರಲ್ಲಿ ಇಂಟರ್ನಲ್ ಫೈಟ್ ಇರೋದಂತೂ ಗ್ಯಾರಂಟಿ.